ಸೈನಿಕ ಯಾರಿಗೋಸ್ಕರ ಅಲ್ಲಿ ನಿಂತ್ಕೊಂಡಿದ್ದಾನೆ ಗಡಿಯಲ್ಲಿ ಅಂತಂದರೆ ಸ್ವಂತಕ್ಕೋಸ್ಕರ ಅಂತ ಅನೇಕರು ಹೇಳ್ತಾರೆ. ಮೂರ್ಖರು. ಸೈನಿಕ ಸ್ವಂತಕ್ಕೋಸ್ಕರ ನಿಂತ್ಕೊಂಡಿದ್ದಾನೆ, ಸೈನಿಕ ಊಟಕ್ಕೋಸ್ಕರ, ಊಟಕ್ಕೆ ಗತಿ ಇಲ್ಲ ಅಂತ ನಿಂತ್ಕೊಂಡಿದ್ದಾನೆ. ನಾನು ತಮಾಷೆ ಮಾಡ್ತಿದ್ದೆ, ಯಾವ ರಾಜಕಾರಣಿ ಹಿಂಗೆ ಹೇಳಿದ್ರೋ ಆ ರಾಜಕಾರಣಿಗೆ ಹೇಳಿದ್ವಿ ನಾವು, ಒಂದು ಕೆಲಸ ಮಾಡ್ತೀವಿ, 1 ಕೋಟಿ ರೂಪಾಯಿ ತಿಂಗಳಿಗೆ ಸಂಬಳ ಕೊಡ್ತೀವಿ ನಿಮ್ಮ ಮಗನಿಗೆ, 1 ಕೋಟಿ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ನೋಡೋಣ, ಗಡಿಯಲ್ಲಿ ನಿಲ್ಲಿಸ್ಬಿಡಿ. LOC ಒಂದು ಅರ್ಧ ಗಂಟೆ ನಿಂತ್ಕೊಳ್ಳಿ. LOC ನಿಂತ್ಕೊಳ್ಳೋದಿರಲಿ ಮಿತ್ರರೇ. ನಾವು LOC ಯಾತ್ರೆಗೆ ಹೋಗಬೇಕಾದಾಗ ಒಬ್ಬ ಬುದ್ಧಿಸ್ಟ್ ಆಗಿರುವಂಥ ಒಬ್ಬ ವ್ಯಕ್ತಿ ನಮಗೆ ಗೈಡ್ ಮಾಡ್ತಿದ್ರು. ಒಂದು ಕಡೆ ಮಧ್ಯಾಹ್ನ ಊಟ ಮಾಡಲಿಕ್ಕೆ ಅಂತ ಕೂರಿಸಿದ್ರು ನಮಗೆ. ಹೆಂಗಿರ್ತಾರೆ ನೋಡಿ ಅವರುಗಳು. ಊಟ ಮಾಡಲಿಕ್ಕೆ ಅಂತ ಒಂದು ಶೆಡ್ಡಲ್ಲಿ ಕೂರಿಸಿದ್ರು. ಇನ್ನೇನು ಊಟ ಶುರು ಮಾಡಬೇಕು. ಶುರು ಮಾಡುವಾಗ ಪುಣ್ಯಾತ್ಮ ಕತೆ ಶುರು ಮಾಡಿದ. ಸರ್ 99ನಲ್ಲಿ ಕಾರ್ಗಿಲ್ ವಾರ ಆಗಿತ್ತಲ್ಲ ಅಂತಂದ. ನಾನು ಹೇಳ್ದ ಹೌದು ಗೊತ್ತು ಅನ್ನೋ ಥರ. ಹೌದು ವಾರ ಆಗಿತ್ತಲ್ಲ ಅಂತಂದಾಗ ಅವನು ಹೇಳ್ದ, ಸರ್ ಅವಾಗ ಇಲ್ಲಿ ಕಾಣುತ್ತಲ್ಲ ಇದೇ ಬೆಟ್ಟದ ಮೇಲೆಲ್ಲ ಪಾಕಿಸ್ತಾನಿರು ಬಂದು ಕೂತ್ಬಿಟ್ಟಿದ್ರು ಸರ್. ಆಗ ಶೆಲ್ಲಿಂಗ್ ಆಯ್ತಲ್ಲ, ಆ ಶೆಲ್ಲಿಂಗು ಈ ಮನೆ ಮೇಲೂ ಆಗಿತ್ತು ನೋಡಿ, ಮೇಲೆಲ್ಲ ತೂತು ಅದೇ ಕಾಣ್ತಿರೋದು ಒಂದ. ಒಂದ್ಸಲ ಎದೆ ಧಸಕ್ಕಂದ್ಬಿಡ್ತಲ್ಲ. ಕೂತಿದ್ದವರೆಲ್ಲ ಊಟ ಮಾಡಬೇಕೋ ಬೇಡವೋ ಅಂತ ಟೆನ್ಷನ್ನು. ಯಾಕೆ ಅಂತಂದ್ರೆ ಅಚಾನಕ್ಕಾಗಿ ಬಂದವರು ಅಟ್ಯಾಕ್ ಮಾಡಿ ಬಿದ್ದಿರಬಹುದಾಗಿರುವಂಥ ಶೆಲ್ಲಿನ ದಾಳಿಯ ಗುರಿತು ಈಗಲೂ ಉಳಿದಿರುವಂಥ ಆ ಮನೆಯೊಳಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತಂದ್ರೆ ಆಗಲೇ ಎದೆ ಧಸಕ್ಕಂದಿರುವಂಥವ್ರು. ಆದರೆ ಇನ್ನು ಎದುರುಗಡೆ ಪ್ರತ್ಯಕ್ಷ ಶೆಲ್ ದಾಳಿಯನ್ನು ನೋಡಿರೋರ ಕತೆ ಏನಿರಬೇಡ ಅಂತ. ಇದೆಲ್ಲ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ಇನ್ಫ್ಯಾಕ್ಟ್ ಅವರು ಪೂರ್ತಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಸೈನಿಕರು ಮಾತನಾಡೋದ್ರಲ್ಲಿ ಯಾವತ್ತೂ ಮುಂದಿಲ್ಲ. ಅವರು ಹೇಳಿದ ಮಾತನ್ನು ನಿರ್ವಹಿಸೋದ್ರಲ್ಲಿ ಯಾವಾಗಲೂ ಮುಂದೆ. ಸೈನಿಕನನ್ನು ಟ್ರೈನ್ ಮಾಡಿರೋದೇ ಹಂಗೆ. ರೇರ್ಲಿ ಯು ಫೈಂಡ್ ವೆರಿ ಗುಡ್ ಸ್ಪೀಕರ್ಸ್, ರೇರ್ಲಿ. ಅವರು ಆಫೀಸರ್ ಲೆವೆಲಲ್ಲಿ ಕೆಲವರು ಸಿಗ್ಬೋದೇನೋ ಬಿಟ್ಟರೆ ಉಳಿದಂತೆ ಹೇಳಿದ್ದನ್ನ ಆಚರಣೆಗೆ ತರೋದಷ್ಟೇ ಗೊತ್ತಿರುವಂಥದ್ದು. ಎದುರುಗಡೆ ಶತ್ರುಗಳಿದ್ದಾರೆ, ಈ ಶತ್ರುಗಳ ಧ್ವಂಸ ಆಗಬೇಕು. ಸೈನಿಕ ಹೋಗ್ತಾನೆ, ಮುಗಿಸಿ ಬಂದು ಹೋಗಿ ಅಸಾಬ್ ಅಂತೇಳಿ ತನ್ನ ಕೆಲಸಕ್ಕೆ ತಾನು ಹೋಗ್ತಾನೆ, ಮುಂದೇನೂ ಗೊತ್ತಿರಲ್ಲ ಅವನಿಗೆ. ರೇರ್ಲಿ ಅವ್ರು ಮಾತನಾಡೋದು. ಆದರೆ ಅವನ ಮಾತಿನ ಹಿಂದೆ ಇರುವಂಥ ಅಷ್ಟು ಶಕ್ತಿ ಇದೆಯಲ್ಲ, ಅದು ಬಂದೂಕಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅನ್ನೋದು ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ. ಇವತ್ತು ತುಂಬ ಆಸ್ಪೀಷಿಯಸ್ ಡೇ. ಯಾಕೆ ಅಂತಂದರೆ ನಮ್ಮ ಬಾಲಾಕೋಟ್ ಏರ್ ಸ್ಟ್ರೈಕಿಗೆ 2 ವರ್ಷ ಕಂಪ್ಲೀಟ್ ಆಗಿ 1ನೇ ದಿನ ಶುರುವಾಗಿದೆ ಇವತ್ತು. ವೆರಿ ಆಸ್ಪೀಷಿಯಸ್ ಡೇ, ಭಾಳ ಸಂತೋಷವಾದ ದಿವಸ. 26 ಬೆಳಗ್ಗೆ 3:03ವರೆಗೆ ಈ ದೇಶದ ಮಿರಾಜ್ 2000 ವಿಮಾನಗಳು ಸುಖೋಯ್ 30 MKI ಜೊತೆಗೆ ಸೇರಿಕೊಂಡು ಅವರು ಅನೇಕ ಫಾರ್ಮೇಷನ್ಗಳನ್ನು ಮಾಡಿಕೊಂಡು, ಇವತ್ತಿನ ಸುದ್ದಿ ನಾನು ಈಗ ಅಲ್ಲಿ ಕೂತಿದ್ದಾಗ ನೋಡ್ತಾ ಕೂತಿದ್ದೆ, ಒಂದು ವಿಡಿಯೋ ರಿಲೀಸ್ ಮಾಡಿದೆ ಆರ್ಮಿ. ಏರ್ಫೋರ್ಸ್ ರಿಲೀಸ್ ಮಾಡಿದೆ. ಏನು ವಿಡಿಯೋ ಅಂತಂದ್ರೆ, ಹೀಗೆ ಪಾಕಿಸ್ತಾನಕ್ಕೆ ಹೋಗಿ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಸೆಲೆಕ್ಟೆಡ್ ಟಾರ್ಗೆಟ್ ಒಂದರ ಮೇಲೆ ಇಸ್ರೇಲ್ನ ಬಾಂಬ್ ಏನಿದೆ ಆ ಬಾಂಬನ್ನು ಹಾಕಿ ಟಾರ್ಗೆಟ್ ಅನ್ನು ಕರೆಕ್ಟಾಗಿ ಹೊಡಿತೀವ ಅಂತ ಪ್ರಾಕ್ಟೀಸ್ ಮಾಡಿರುವಂಥ ವಿಡಿಯೋನ ಇವತ್ತು ರಿಲೀಸ್ ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ಪ್ರಾಕ್ಟೀಸ್ ಮಾಡಿದ್ವಿ ನಾವು. ಇದನ್ನ ಪ್ರಾಕ್ಟೀಸ್ ಮಾಡಿ ರಿಯಲ್ ಮ್ಯಾಚಲ್ಲೂ ಸರಿಯಾಗಿ ಹೊಡೆದಿದ್ದೀವಿ ಅಂತ ಅರ್ಥ ಅದಕ್ಕೆ ಅಂತ. ಪ್ರಾಕ್ಟೀಸ್ ಮ್ಯಾಚ್ ಅಷ್ಟೇ ಅಲ್ಲ, ರಿಯಲ್ ಮ್ಯಾಚಲ್ಲೂ ಹಾಗೆ ಹೊಡೆದಿದ್ದೀವಿ ಅಂತ. ಇಂಟ್ರೆಸ್ಟಿಂಗ್ಲಿ ಆ ವಾತಾವರಣ ಹೇಗಿತ್ತು ಅಂತಂದ್ರೆ, ಪುಲ್ವಾಮಾ ದಾಳಿ ಆದಾಗ 45ಕ್ಕೂ ಹೆಚ್ಚು ಜನ ಭಾರತೀಯರನ್ನ ನಾವು ಕಳ್ಕೊಂಡಿದ್ವಿ. ಆ ಸೈನಿಕರ ಶವಗಳು ಹೇಗೆ ಬಿದ್ದಿದ್ದು ಗೊತ್ತಿಲ್ಲ, ಎಷ್ಟು ಜನಕ್ಕೆ ನೆನಪು ಉಳಿದಿದೆಯೋ. ಯಾವ ಥರದ ಅಟ್ಯಾಕ್ ಆಗಿತ್ತು ಅಂತಂದ್ರೆ, ಅವ್ರು ಹೋಗ್ತಿರುವಂಥ ಕಾನ್ವಾಯ್ನ ಒಂದು ಗಾಡಿ ಮೇಲೆ ಸೈಡ್ನಿಂದ ಬಂದಂಥ ಒಂದು ವೆಹಿಕಲ್ ಗುದ್ದಿತು. RDX ಅಷ್ಟು ಬ್ಲಾಸ್ಟ್ ಆಗಿ 40-45 ಸೈನಿಕರು ಅಲ್ಲಿ ಹೆಣವಾಗಿ ಬಿದ್ದರು. ಅವತ್ತಿನ ರಿಪೋರ್ಟ್ ನೋಡಿದ್ವಿ. ಊಟ ಸೇರಲಿಲ್ಲ ಮಾತ್ರ ಅವತ್ತು. ಯಾಕೆಂದ್ರೆ ಒಂದು ರಿಪೋರ್ಟ್ ಬಂತು, ಯಾರು ಏನು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಾಗ್ತಿಲ್ಲ ಅಂತಂದ್ರೆ, ಅಲ್ಲಿದ್ದವರೆಲ್ಲರೂ ಕೂಡ ಚೂರಾಗಿ ಬಿದ್ದುಬಿಟ್ಟಿದ್ದಾರೆ ಅಂತ. ಮಾಂಸದ ತುಣುಕುಗಳನ್ನ, ಸಾರಿ ಟು ಸೇ, ಅವರನ್ನ ಚನಕೆ ಅಂತ ನಾವೇನು ಕರಿತೀವಲ್ಲ ಆ ಥರದ ಅಲ್ಲಿ ಸಿಗುವಂಥದ್ದನ್ನು ತಗೊಂಡು ಅವರ ಮಾಂಸವನ್ನ ಗುಡ್ಡೆ ಹಾಕಿ ಮನೆಗೆ ಕಳಿಸಿದ್ದಾರೆ. ಒಂದು ರಿಪೋರ್ಟ್ ಬಂದಿತ್ತು, ಒಬ್ಬ ಸೈನಿಕ ಯಾರು ಅಂತ ಗುರುತು ಸಿಕ್ತಂತೆ ಅವರಿಗೆ. ಆ ಸೈನಿಕನ ಒಂದು ಬೆರಳಿಂದ ಗುರುತು ಸಿಕ್ತು. ಬೆರಳಿಗೆ ಆಗ್ತಾನೆ ಹಾಕಿದ ಒಂದು ಉಂಗುರ, ಪ್ರಾಬಬ್ಲಿ ಎಂಗೇಜ್ಮೆಂಟ್ನ ಉಂಗುರ ಇರಬೇಕು. ಆ ಉಂಗುರ ಇದ್ದಿದ್ರಿಂದ ಇದು ಇದೇ ಸೈನಿಕನ ಬೆರಳು ಅಂತ ಅವ್ರ ಮನೆಗೆ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತ. ಈ ಥರ ಕೆಟ್ಟದಾಗಿ ತೀರ್ಕೊಂಡಿದ್ದ. ಆದರೆ ಅದಾದ 13 ದಿನಕ್ಕೆ ಈ ದೇಶ ಒಂದು ಅಟ್ಯಾಕ್ ಮಾಡ್ತಲ್ಲ ಪಾಕಿಸ್ತಾನದ ಮೇಲೆ, ಇವತ್ತಿನವರೆಗೂ ಪಾಕಿಸ್ತಾನ ನೆನ್ಪಿಟ್ಕೊಂಡಿದೆ. ಇದನ್ನು ಮರಲಿಕ್ಕೆ ಸಾಧ್ಯವೇ ಇಲ್ಲ. ಮೊನ್ನೆ ಇತ್ತೀಚೆಗೆ ಪಾಕಿಸ್ತಾನದ ಒಬ್ಬ ಮಂತ್ರಿ ತಮ್ಮ ಸಂಸತ್ನಲ್ಲಿ ಮಾತಾಡ್ತಾ ಏನು ಹೇಳಿದಾನೆ ಗೊತ್ತಾ? ನಮಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು ಅಂತ ಭಾರತ ಹೇಳುತ್ತೆ ಉರಿಯ ಅಟಾಕಿಗೆ ಪ್ರತಿಯಾಗಿ, ಆದರೆ ನಾವು ಭಾರತದೊಳಗೆ ನುಗ್ಗಿ ಪುಲ್ವಾಮಾ ದಾಳಿ ಮಾಡಿದ್ವಲ್ಲ ಅದು ನಿಜವಾದ ಸರ್ಜಿಕಲ್ ಸ್ಟ್ರೈಕು ಅಂತ. ಅಲ್ಲಿವರೆಗೂ ಭಾರತದಲ್ಲಿದ್ದ ಎಡಪಂಥೀಯರೂ ಕೂಡ ಏನು ಹೇಳ್ತಿದ್ರು ಅಂತಂದ್ರೆ,
ಇದನ್ನು ಮಾಡಿದ್ದು ಪಾಕಿಸ್ತಾನದವ್ರು ಅಲ್ವೇ ಅಲ್ಲ, ಎಲೆಕ್ಷನ್ಗೆ ಲಾಭ ಆಗಲಿ ಅಂತ ಒಂದು ಪಾರ್ಟಿ ಇದನ್ನು ಮಾಡಿಕೊಂಡಿದೆ ಅಂತ ಪ್ರಧಾನಮಂತ್ರಿ ಮೇಲೆ ಗೂಬೆ ಕೂರಿಸ್ಕೊತಿದ್ರು. ಏನ್ ದೌರ್ಭಾಗ್ಯ ಇದು! ಪಾಕಿಸ್ತಾನದ MP ಹಂಗೆ ಹೇಳಿದ. ನಂಗೆ ಕೆಲವೊಂದು ವಿಚಾರಗಳ ಜೊತೆ ಚರ್ಚೆ ಮಾಡಬೇಕು ಮಿತ್ರರೇ. ಕಾಯ್ದವನ ಕತೆ ಹೇಳಬೇಕಾದ್ರೆ ಆ ಕಾಯ್ದವನ ಬೆನ್ನಿಗೆ ಚೂರಿ ಇರಿಯೋರು ನಮ್ಮ ನಡುವೆ ಇದ್ದಾರೆ ಅಂತ ಅದನ್ನು ಫೈಟ್ ಮಾಡಬೇಕು ಅಂತ ಅವ್ರು ಹೇಳಿತ್ತು. ಆ MP ಹೇಳಿದ್ನಲ್ಲ, ಅವನು ಹೇಳಿದ ಮೇಲೆ ಖಾತ್ರಿ ಆಗಿದ್ದು. ಅದಕ್ಕಿಂತ ಮುಂಚೆ ಎಲ್ರಿಗೂ ಗೊತ್ತಿತ್ತು, ಆದ್ರೆ ಬಹಳ ಜನ ನಂಬ್ತಿರಲ್ಲ. MP ಹೇಳ್ದ, ನಾವು ನುಗ್ಗಿ ಹೊಡೆದ್ವಲ್ಲ 45 ಜನರನ್ನ, ಅದು ನಿಜವಾದ ಸರ್ಜಿಕಲ್ ಸ್ಟ್ರೈಕು ಅಂತ. ಅದಾಗಿದ ತಕ್ಷಣ ಇಲ್ಲೊಂದು ಚಾನೆಲ್ ಇದೆ, ಟಿವಿ ಚಾನೆಲ್, NDTV ಅಂತ ಕರೀತಾರೆ ಅದನ್ನು. ಆ NDTV ಏನ್ ಮಾಡ್ತು ಗೊತ್ತಾ? ತಕ್ಷಣ ಅವನ ಆ ರಿಪೋರ್ಟ್, ಅವನ ಅದನ್ನು ಹೇಳಿಕೆ ಕೊಟ್ಟ ಮರುಕ್ಷಣ ಅವನನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ತೋ ದೇವರೇ ಬಲ್ಲ. ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ರಿಪೋರ್ಟ್ ಏನ್ ಬಂತು ಅಂತಂದ್ರೆ, ಹಾಗೆ ಹೇಳಿದ MP ತನ್ನ ಮಾತುಗಳನ್ನ ಹಿಂತೆಗೆದುಕೊಂಡಿದ್ದಾನೆ, ಮಾತಿನ ಭರದಲ್ಲಿ ಹಂಗೆ ಹೇಳ್ಬಿಟ್ಟಿದ್ದೀನಿ ಅಂತ ಆತ ಹೇಳಿಕೊಂಡಿದ್ದಾನೆ ಅಂತ ರಿಪೋರ್ಟ್ ಮಾಡ್ಬಿಡ್ತು ಇಮಿಡಿಯೇಟ್ ಆಗಿ. ಅವ್ರ ಅವನನ್ನ ಕ್ವೆಶನ್ ಮಾಡಬೇಕಿತ್ತು. ನೀನ್ ಹೇಳಿದ ಸತ್ಯವಾ? ನೀನ್ ಹೇಳಿದ ಸತ್ಯ ಆದ್ರೆ ಯಾವಾಗ, ಹೇಗೆ ಅಂತ ಕೇಳಬೇಕಿತ್ತು. ಉಲ್ಟಾ ಅವನ ಪರವಾಗಿ ಇದೇ ದೇಶದ ಪತ್ರಿಕೆ ನಿಂತ್ಕೊಂಡ್ಬಿಡ್ತು. ಅಂದ್ರೆ ಎಷ್ಟು ಜನ ನಮ್ಮ ನಡುವೆ ಇದ್ದಾರೆ ಅಂತ. ಆದರೆ ಭಾರತೀಯ ಸೈನಿಕರು ಯಾವ ಥರದ ಅಟ್ಯಾಕ್ ಮಾಡಿ ರಿಟಾಲಿಯೇಟ್ ಮಾಡಿದ್ರು ಅಂದರೆ, ಈ ದೇಶದ ಮಿರಾಜ್ ಒಂದು ಫಾರ್ಮೇಷನ್ ಮಾಡಿ ಒಳಕ್ಕೆ ನುಗ್ಗಿ ಪಾಕಿಸ್ತಾನದ ಒಳಕ್ಕೆ ಹೋಗಿ ಅವರಿಗೆ ಗೊತ್ತಾಗದಂತೆ, ಅವರ ರೆಡಾರ್ಗೆ ಸಿಗದಂತೆ ಅಟ್ಯಾಕ್ ಮಾಡಿ F-16 ವಿಮಾನಗಳು ಬರುತ್ತೆ ಅಂತ ಗೊತ್ತಾದಾಗ ಡಾಗ್ ಫೈಟ್ ಅಲ್ಲಿ ಅವರುಗಳನ್ನ ಎಂಗೇಜ್ ಮಾಡಿದ್ರು. ಡಾಗ್ ಫೈಟ್ ಅಂದ್ರೆ ಒಂದು ವಿಮಾನ ಮತ್ತೊಂದು ವಿಮಾನ ಅಟ್ಟಿಸ್ಕೊಂಡು ಬರೋದ್ರಲ್ಲಿ ಡಾಗ್ ಫೈಟ್ ಅಂತ ಕರೀತಾರೆ. ಆ ಡಾಗ್ ಫೈಟ್ ಅಲ್ಲಿ ಎಂಗೇಜ್ ಮಾಡಿ ಅದಕ್ಕಿಂತ ತೀರಾ ಹಳೆಯದಾಗಿರುವಂತ ಸಾಮಾನ್ಯ ವಿಮಾನ ಒಂದು F-16 ಹೊಡೆದು ಉರುಳಿಸಿ ತಾನೂ ಕೂಡ ಉರುಳಿ ಬೀಳುವಂತ ಪ್ರಸಂಗ ಬಂತು. ಅಭಿನಂದನ್ ವರ್ತಮಾನ್ ಹಾಗೆ ಸಿಕ್ಕಾಕೊಂಡಿದ್ದು ಪಾಕಿಸ್ತಾನಿಯರ ಕೈಯಲ್ಲಿ. ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಹೆಮ್ಮೆ ಅದು. ನಾವು ಅಭಿನಂದನ್ ಹಿಡಿದ್ಬಿಟ್ವಿ. ಏನು ಹೆಮ್ಮೆ ಪಟ್ರವತ್ತು. ನಮಗೆ ಅವಮಾನ. ಈ ದೇಶದ ಒಬ್ಬ ಸೈನಿಕನನ್ನ ಪಾಕಿಸ್ತಾನ ಹಿಡಿದು ಬಿಡುತ್ತಲ್ಲ. ಪಾಕಿಸ್ತಾನಕ್ಕೆ ಒಬ್ಬ ಸೈನಿಕನನ್ನ, ಭಾರತದ ಒಬ್ಬ ಸೈನಿಕನನ್ನ ಜೀವಂತವಾಗಿ ಹಿಡಿದು ಬಿಟ್ರೆ ಪಾಕಿಸ್ತಾನ ಎಷ್ಟು ಆನಂದ ಪಡುತ್ತೆ ಅನ್ನೋದು ನೀವು ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ. 1999 ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಪಾಕಿಸ್ತಾನಕ್ಕೆ ಸಿಕ್ಕು ಬಿದ್ದಿದ್ರು. ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತನನ್ನ ಹಿಡಿದಿದ್ದು ಪಾಕಿಸ್ತಾನ ಸಂಭ್ರಮಿಸ್ಬಿಟ್ಟಿತ್ತು. ಡೇಸ್ ಟುಗೆದರ್, ವಾರಗಟ್ಟಲೆ ಅವನನ್ನು ಹಿಡ್ಕೊಂಡಿತ್ತು. ಅದಕ್ಕೆ ಅದೇ ಸಂಭ್ರಮ, ನಾನು ಜೀವಂತವಾಗಿ ಹಿಡಿದಿದ್ದೀನಿ ಅಂತ. ಆದರೆ ಅಯೋಗ್ಯರಿಗೆ ಗೊತ್ತಿಲ್ಲ, 1971 93,000 ಜನರನ್ನ ಬಲಿ ಹಾಕಿತ್ತು ಭಾರತ. ಅವರನ್ನು ಇಟ್ಟುಕೊಂಡಿತ್ತು ಒಂದೆರಡಲ್ಲ. ಅವರು 93,000 ಭಾರತೀಯ ಸೈನಿಕರನ್ನ ಹಿಡಿಲಿಕ್ಕೆ ಇನ್ ಕನಿಷ್ಠ ಪಕ್ಷ 93,000 ಯುದ್ಧ ಮಾಡಬೇಕು. ಒಂದು ಯುದ್ಧದಲ್ಲಿ ಒಬ್ರು ಸಿಕ್ಕಿದ್ರು. 93,000 ಯುದ್ಧ ಮಾಡಿ 93,000 ಹಿಡಿಬೇಕು. ನಾವು ಒಂದು ಯುದ್ಧದಲ್ಲಿ 93,000 ಸೈನಿಕರನ್ನ ಹೇಗೆ ಅಡ್ಡಡ್ಡ ಮಲಗಿಸ್ಕೊಂಡಿದ್ವಿ ಅಂತಂದ್ರೆ, ಅದರ ಭಾರತದ ಟ್ರೀಟ್ಮೆಂಟ್ ಹೆಂಗಿತ್ತು ಗೊತ್ತೇನು? ಭಾರತನೇ ರೀ. ಭಾರತಕ್ಕೆ ಸೂಕ್ತವಾಗುವಂತ, ಭಾರತಕ್ಕೆ ಪರ್ಯಾಯವಾಗುವಂತ, ಭಾರತಕ್ಕೆ ಸಮನಾಗಿ ನಿಲ್ಲಬಲ್ಲಂತ ರಾಷ್ಟ್ರ ಯುದ್ಧ ಭೂಮಿಯಲ್ಲೂ ಮತ್ತೊಂದಿಲ್ಲ. 93,000 ಸೈನಿಕರನ್ನ ನಾವು ಹಿಡಿದಾಗ, ಅವತ್ತು ಈ ದೇಶದ CAOS ಆಗಿದ್ದು, ಕಮಾಂಡರ್ ಇನ್ ಚೀಫ್ ಆಗಿದ್ದಂಥವರು, ನಾವು ಕಳೆದ ಬಾರಿ ಮಾತಾಡಿದಂತ ಸ್ಯಾಮ್ ಮಾಣಿಕ್ ಶಾ 93,000 ಸೈನಿಕರನ್ನ ಸರೆಂಡರ್ ಆಗ್ಲಿಕ್ಕೆ ಕೇಳ್ಕೊಂಡು, ಸರೆಂಡರ್ ಆದಾಗ ಏನ್ ಮಾಡ್ತಾರೆ ಗೊತ್ತಾ? ಗೂಸ್ ಬಂಪ್ಸ್ ನನಗೆ ಹೇಳಬೇಕಾದ್ರೆ. ಆ ಎಲ್ಲ ಸೈನಿಕರಿಗೆ ತಮ್ಮ ಸೈನಿಕರನ್ನ ಟೆಂಟ್ ಹಾಕೊಂಡು ಹೊರಗೆ ಮಲ್ಕೊಳ್ಳಿ, ನಿಮ್ಮ ಡೇರೆಗಳಲ್ಲಿ ಪಾಕಿಸ್ತಾನಿ ಸೈನಿಕರು ಮಲ್ಕೊಳ್ಳಿ, ಪ್ರಿಸನರ್ ಆಫ್ ವಾರ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಒಳಗೆ ಮಲಗಿಸ್ತಾರೆ. ಏನು ಊಟದ ವ್ಯವಸ್ಥೆ ಅವ್ರಿಗೆ ಹಾಡು ಹೆಂಗಾಗ್ಬಿಡುತ್ತೆ ಅವ್ರಿಗೆ ಅಂತಂದ್ರೆ, ಒಂದು ಕ್ಷಣ 93,000 ಸೈನಿಕರಿಗೆ ಅನ್ಸಿರ್ಬೇಕು, ಅಕಸ್ಮಾತ್ ಡಿವೈಡ್ ಆಗೋ ಟೈಮಲ್ಲಿ ಇದ್ದಿದ್ರೆ ನಾನು ಇಂಡಿಯಾದಲ್ಲೇ ಇದ್ದು ಬಿಡ್ತಿದ್ದೆ ಅಂತ. ಯಾಕಾದ್ರೂ ಆ ದರಿದ್ರ ರಾಷ್ಟ್ರಕ್ಕೆ ಹೋದ್ನು ಅಂತ ಅನಿಸಿರ್ಬೇಕು ಅಂತ. ಅದಕ್ಕೆ ಏನೂ ಇಲ್ಲದೆ ಇರುವಂತ ರಾಷ್ಟ್ರ ಅದು. ಈ ರಾಷ್ಟ್ರದಲ್ಲಿ ಉಳಿಸ್ಕೊಂಡ್ರು. ಆಗ ಮಾತ್ರ ಅಲ್ಲ, 1999 ಕಾರ್ಗಿಲ್ ಯುದ್ಧ ಆದಾಗ, ಕಾರ್ಗಿಲ್ ಯುದ್ಧದಲ್ಲಿ ಒಳಗೆ ನುಸುಳಿ ಬಂದವರು ಪಾಕಿಸ್ತಾನಿ ಸೈನಿಕರೇ ಆಗಿದ್ರು. ಒಂದಷ್ಟು ಜನ ಮುಜಾಹಿದ್ಗಳು, ಭಯೋತ್ಪಾದಕರು, ಅವರು ಹಿಂದೆ ಬೆನ್ನತ್ತಿಕೊಂಡು ಬಂದ ಮುಜಾಹಿದ್ನ ವೇಷದಲ್ಲಿದ್ದ ಪಾಕಿಸ್ತಾನಿ ಸೈನಿಕರು. ಹೆಂಗ್ ಗೊತ್ತಾಗುತ್ತೆ ಗೊತ್ತೇನಿದು? ಅವರು ತೀರ್ಕೊಂಡಾಗ, ನಮ್ಮವರ ದಾಳಿಗೆ ಸಿಕ್ಕು ತೀರ್ಕೊಂಡಾಗ, ಅವ್ರ ಜೇಬ್ನಲ್ಲಿದ್ದಂತ ಅವ್ರ ಐಡೆಂಟಿಟಿ ಕಾರ್ಡ್ಗಳು ಹೇಳ್ತವೆ. ಆ ಐಡೆಂಟಿಟಿ ಕಾರ್ಡ್ಗಳನ್ನು ತೆಗೆದು ಇವರು ನಿಮ್ಮವರೇ ನೋಡಿ ಅಂತ ಹೇಳಿದ್ರು. ಪಾಕಿಸ್ತಾನ ಹೇಳ್ತು, ನಮ್ಗೆ ಗೊತ್ತೇ ಇಲ್ಲಪ್ಪ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಆ ಡೂಪ್ಲಿಕೇಟ್ ಐಡೆಂಟಿ. ಅವರ ಶವಗಳನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಾಗಲಿಲ್ಲ. ಏನ್ ಕರ್ಮರಿ ಅದು? ಆ ದೇಶದಲ್ಲಿ ಒಂದು ಸೈನಿಕನಾಗಿರೋದಕ್ಕೆ ಹೆಮ್ಮೆ ಆದರೂ ಆಗುತ್ತೇನು? ಈ ಕಥೆಯನ್ನು ಕೇಳಿದ್ರೆ ಒಬ್ಬ ಸೈನಿಕ ಸಂತೋಷ ಪಡ್ತಾನೇನು?
ಯಾವುದೇ ರಾಷ್ಟ್ರ ಮತ್ತೊಂದು ರಾಷ್ಟ್ರಕ್ಕೆ ನುಗ್ಗಿದ ತನ್ನ ಗೂಢಚಾರನನ್ನ ಮಾತ್ರ ನನಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳುತ್ತೆ. ಯಾಕೆಂದ್ರೆ ಗೂಢಚಾರನ ಜೊತೆಗಿರುವಂತ ಒಪ್ಪಂದವೇ ಅಂತದ್ದು. ಅಲ್ಲಿ ಸಿಕ್ಕಾಕೊಂಡ್ರೆ, ಅಲ್ಲಿ ತೀರ್ಕೊಂಡ್ರೆ ನೀನ್ ನಮ್ ಗೂಢಚಾರ ಅಂತ ನಾವು ಒಪ್ಪಿಕೊಳ್ಳಲ್ಲ. ಯಾಕಂದ್ರೆ ಒಪ್ಪಿಕೊಂಡ್ರೆ ಆ ರಾಷ್ಟ್ರದ ಸಾರ್ವಭೌಮತೆಯನ್ನು ವಯೋಲೇಟ್ ಮಾಡ್ತಿದೀವಿ ಅಂತ ಗೊತ್ತಾಗುತ್ತೆ, ಅದೊಂದೇ. ಅದು ಬಿಟ್ರೆ ಸೈನಿಕ ಸಿಕ್ಕಾಕೊಂಡ್ರೆ ಪ್ರಿಸನರ್ ಆಫ್ ವಾರ್ ಅಂತ ಗುರುತಿಸಿ ಅವನಿಗೆ ಸಿಗಬೇಕಾದ ಎಲ್ಲ ಮರ್ಯಾದನ್ನು ತೆಗೆದುಕೊಂಡು ವಾಪಸ್ ತೆಗೆದುಕೊಳ್ಳುತ್ತೆ. ಆದ್ರೆ ಪಾಕಿಸ್ತಾನ ಎಂತ ಹೀನ ದೀನ ಕೃಪಣ ದರಿದ್ರ ರಾಷ್ಟ್ರ ಅಂದ್ರೆ ತನ್ನ ಸೈನಿಕರನ್ನು ಸ್ವೀಕಾರ ಮಾಡ್ಲಿಕ್ಕೆ ಒಪ್ಕೊಳ್ಳಿಲ್ಲ. ಏನ್ ಮಾಡಬೇಕಿತ್ತು ನಾವು? ನಮ್ಮ ಮೇಲೆ ಆಕ್ರಮಣ ಮಾಡಿ ನನ್ನ ದೇಶದ 500ಕ್ಕೂ ಹೆಚ್ಚು ಸೈನಿಕರನ್ನ ಕೊಂದಂತ ಈ ಸೈನಿಕರನ್ನ ನಾವು ಹೇಗೆ ನೋಡ್ಕೋಬೇಕಿತ್ತು? ಸತ್ತ ಸೈನಿಕರ ಶವವನ್ನೂ ಕೂಡ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಅಂತ್ಯ ಸಂಸ್ಕಾರ ಮಾಡಿದ ರಾಷ್ಟ್ರ ನನ್ನದು. ಆ ಹೆಮ್ಮೆ ಇದೆ ಅಂತ. ನನ್ನ ದೇಶ, ಈ ದೇಶ ಕಾಯುವ ಸೈನಿಕರು ಆ ಗೌರವವನ್ನು ಕೊಡ್ತಾರಲ್ಲ, ಎದುರಿಗಿರುವಂತ ಸೈನಿಕನಿಗೆ ಕೊಡುವಂತ ಗೌರವ ಅವನು ತೀರ್ಕೊಂಡಾಗ್ಲೂ ಕೂಡ ಅಷ್ಟೇ ಮಟ್ಟಿಗೆ ಗೌರವ ಇರುತ್ತೆ. ಈ ದೇಶದ ಸೈನಿಕನ ಬ್ರೇವರಿಯೂ ಹಂಗೆ, ಅವನ ಹೃದಯವೂ ಅಂತದ್ದು. ಎರಡೂ ಒಂಥರ ಅದ್ಭುತವಾಗಿರುವಂತ ಮ್ಯಾಚ್ ಇದು. ನಾನು ಕ್ಯಾಪ್ಟನ್ ವಿಜಯನ್ ಥಾಪರ್ನ, ಅವರು ಕಾರ್ಗಿಲ್ ವಿಜಯವನ್ನು ಕನೆಕ್ಟ್ ಮಾಡಿದ್ರಿಂದ, ಕಾರ್ಗಿಲ್ ಘಟನೆಯನ್ನ ಕನೆಕ್ಟ್ ಮಾಡಿದ್ರಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕ್ಯಾಪ್ಟನ್ ವಿಜಯನ್ ಥಾಪರ್ ಕಾರ್ಗಿಲ್ ಯುದ್ಧದಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ವ್ಯಕ್ತಿ. ತಾನು ಹೋಗ್ಬೇಕಾದಾಗ ತನ್ನ ತಂದೆ ತಾಯಿಗೆ ಒಂದು ಪತ್ರ ಬರೀತಾನೆ. ನಾನು ಏಂಜಲ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ, ನೀನು ಈ ಪತ್ರ ನೋಡೋ ವೇಳೆಗೆ ಪ್ರಾಬಬಲಿ ಮೋಡಗಳ ಎತ್ತರದಲ್ಲಿ ಇರ್ತೀನಿ, ಏಂಜಲ್ನ ಮೀಟ್ ಮಾಡ್ತಿರ್ತೀನಿ, ಅಪ್ಪ ಹೆದರ್ಕೋಬೇಡ, ನಾನು ಎಲ್ಲೇ ಇದ್ರೂ ಕೂಡ ಒಳಿತನ್ನ ಹಾರೈಸ್ತಾ ಇರ್ತೀನಿ ಅಂತ ತಂದೆಗೆ ಪತ್ರ ಬರೆದಿರ್ತಾನೆ. ಮಿತ್ರ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅದೊಂದು ರೂಢಿ ಇದೆ, ಏನ್ ಗೊತ್ತೇನು? ಯುದ್ಧಕ್ಕೆ ಹೋಗ್ಬೇಕಾದ್ರೆ ಒಂದು ಪತ್ರ ಬರೆಸ್ತಾರೆ. ಆ ಪತ್ರ ಏನಂತ ಬರೆಸ್ತಾರೆ ಅಂತಂದ್ರೆ, ಅಕಸ್ಮಾತ್ ನೀನು ವಾಪಸ್ ಬರಲಿಲ್ಲ ಅಂತಂದ್ರೆ ಈ ಪತ್ರವನ್ನು ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸೋದು ನಮ್ಮ ಜವಾಬ್ದಾರಿ ಅಂತ. ಹೀಗಾಗಿ ಪತ್ರ ಬರೆಯೋರೆಲ್ಲ ನಾನು ಸಾಯ್ತೀನಿ ಅಂತ ಅನ್ಕೊಂಡೇ ಪತ್ರ ಬರೀತಾರೆ. ಯಾಕಂದ್ರೆ ವಾಪಸ್ ಬರದೇ ಇದ್ರೆ ತಾನೇ ಹೋಗೋದು. ವಾಪಸ್ ಬರೋದಾದ್ರೆ ನಾನು ವಾಪಸ್ ತಗೋತೀನಿ ಅಂತ ಪತ್ರ ಬರಿಬೇಕಾದ್ರೆ ಹಂಗೆ ಬರೀತಾನೆ. ನೋಡಪ್ಪ, ಈ ಪತ್ರ ನಿಂಗೆ ಸಿಗಬೇಕಾದ್ರೆ ನಾನು ಅಂತ ಜಾಗದಲ್ಲಿ ಎಲ್ಲೋ ಇರ್ತೀನಿ ಅಂತ ಪತ್ರ ಬರೀತಾನೆ. ಆದ್ರೆ ಅದೇ ಕ್ಯಾಪ್ಟನ್ ವಿಜಯನ್ ಥಾಪರ್ ಭಯೋತ್ಪಾದಕರ ಮೇಲೆ ದಾಳಿ ಮಾಡುವಾಗ ಒಂದು ಕಡೆಯಂತೂ ಒಂದು ಮನೆ ಮೇಲೆ ಒಂದು ಭಯೋತ್ಪಾದಕರು ಒಂದು ತಂದೆ ತಾಯಿನ ಕೊಂದು ಒಂದು ಹೆಣ್ಣು ಮಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತಿದ್ದಾಗ ಆ ಕೊನೆ ಕ್ಷಣದಲ್ಲಿ ಆ ಹೆಣ್ಣು ಮಗಳನ್ನು ಉಳಿಸಿ ಭಯೋತ್ಪಾದಕರನ್ನು ಧ್ವಂಸ ಮಾಡಿದವನು ಕ್ಯಾಪ್ಟನ್ ವಿಜಯನ್ ಥಾಪರ್. ಮುಂದೇನ್ ಮಾಡ್ತಾನೆ ಗೊತ್ತಾ? ಆ ಹೆಣ್ಣು ಮಗಳಿಗೆ ಹೇಳ್ತಾನೆ, ಮುಸ್ಲಿಂ ಹುಡುಗಿ, ಕ್ಯಾಪ್ಟನ್ ವಿಜಯನ್ ಥಾಪರ್ ಹೇಳೋದು, ಈ ದೇಶದಲ್ಲಿ ಹಿಂದೂ ಮುಸ್ಲಿಮರ ಬಗ್ಗೆ ಮಾತನಾಡುವಾಗ ಹೆಂಗೆಂಗೋ ಹೇಳ್ತಿರ್ತಾರಲ್ಲ, ಅವರುಗಳು ಕೇಳಬೇಕು ಇದನ್ನ. ಕ್ಯಾಪ್ಟನ್ ವಿಜಯನ್ ಥಾಪರ್ ಆ ಹೆಣ್ಮಗಳಿಗೆ ಹೇಳ್ತಾನೆ, ಯಾವುದಕ್ಕೂ ಹೆದರ್ಕೊಳ್ಬೇಡ ಮಗು, ನಾನು ನಿನ್ನ ಅಣ್ಣ ಇದ್ದಂತೆ, ಎಲ್ಲ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇರಲಿ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ. ಆ ನಂತರ ಅವಳ ಎಜುಕೇಶನ್ಗೆ ಬೇಕಾಗಿರೋ ಅಷ್ಟು ದುಡ್ಡನ್ನ ಪ್ರತಿ ತಿಂಗಳು ಪ್ರತಿ ವರ್ಷ ಕೊಡ್ತಾ ಬರ್ತಾನೆ ಕ್ಯಾಪ್ಟನ್ ವಿಜಯನ್ ಥಾಪರ್. ಯು ನೋ ವಾಟ್ ಹಿ ರೈಟ್ಸ್ ಅಟ್ ದ ಎಂಡ್? ಯುದ್ಧಕ್ಕೆ ಹೋಗೋ ಕೊನೆ ಕ್ಷಣದಲ್ಲಿ ಪತ್ರ ಬರೆದಿಟ್ಟು ಹೋಗು ಅಂತಂದ್ರೆ ಅವರಪ್ಪನಿಗೆ ಹೇಳ್ತಾನಪ್ಪ, ನಾನು ವಾಪಸ್ ಬರಲ್ಲ, ಆದರೆ ನಾನು ಯುದ್ಧದಲ್ಲಿ ತೀರ್ಕೊಂಡಿರ್ತೀನಲ್ಲ, ನೀನು ನನಗೆ ಸದ್ಗತಿ ಸಿಗಬೇಕು ಅಂದರೆ ಒಂದು ಕೆಲಸ ಮಾಡಬೇಕು. ನಾನು ಆ ಮಗು ಅವಳ ಹೆಸರು ಮರ್ತೆ, ನಾನು ಇಟ್ ಸ್ಟಾರ್ಟ್ಸ್ ಫ್ರಮ್ ಆರ್, ಆ ಮಗುವನ್ನ ನಾನು ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ನನ್ನ ಪರವಾಗಿ ನೀನು ನೋಡ್ಕೊಳ್ಬೇಕು ಕಣಪ್ಪ ಅಂತ ಜವಾಬ್ದಾರಿನ ಅಪ್ಪನ ಹೆಗಲಿಗೆ ಟ್ರಾನ್ಸ್ಫರ್ ಮಾಡಿ ಹೋಗ್ತಾನ್ರಿ. ಒಂದು 3-4 ವರ್ಷಗಳ ಹಿಂದೆ ಅವರಪ್ಪ ಬಹಳ ಖುಷಿಪಟ್ಟು ಒಂದು ಪೇಪರ್ ಇಂಟರ್ವ್ಯೂ ಬಂತವರದ್ದು. ಏನು ಅಂತಂದ್ರೆ ಅವರಪ್ಪ ಹೇಳ್ತಾರೆ, ಆ ಮಗಳಿಗೆ ಇವತ್ತು ಮದುವೆ ಮಾಡಿಸಿ ಆಯಿತು, ನನ್ನ ಮಗನಿಗೆ ಇವತ್ತು ಸದ್ಗತಿ ಸಿಕ್ಕಿರುತ್ತೆ ಅಂತ ಹೆಮ್ಮೆ ಪಟ್ಟಿದ್ದೀನಿ. ನಾನು ಅವಳನ್ನ ಓದಿಸಿ ಅವಳಿಗೆ ಮದುವೆ ಮಾಡಿಸುವವರೆಗೂ ನನ್ನ ಜವಾಬ್ದಾರಿ ಇತ್ತು, ಮದುವೆ ಮಾಡಿಸಿದ್ದೀನಿ ಅಂತ. ಏನ್ ಚಂದ ರೀ ಇದು! ಈ ಕಥೆಗಳು ಜಗತ್ತಿನ ಯಾವುದೇ ಇತಿಹಾಸದಲ್ಲಿ ಕೇಳಲಿಕ್ಕೆ ಸಿಗುತ್ತೇನೋ, ಆದರೆ ನನ್ನ ಭಾರತದ ಸೈನಿಕರ ಕಥನ ಪುಸ್ತಕಗಳಲ್ಲಿ ಇಂಥವು ಕೇಳಲಿಕ್ಕೆ ಸಿಗುತ್ತೆ. ಈ ದೇಶದ ಸೈನಿಕರು ಎಂಥವರು ಅಂತಂದ್ರೆ, ಪಕ್ಕದ ಮನೆಯವರೊಂದರೂ ಹೊಗಳಿಸಿಕೊಳ್ಳುವರು, ಶತ್ರು ರಾಷ್ಟ್ರಗಳಿಂದಲೂ ಹೊಗಳಿಸಿಕೊಳ್ಳಲ್ಪಡುವಂತ ಸೈನಿಕರು ಈ ನಾಡಿನ ಸೈನಿಕರು. ನಾನು 1971 ವಾರದನ್ನ ಅನೇಕ ಬಾರಿ ಹೇಳಿದ್ದೀನಿ, ಮತ್ತೆ ನಿಮ್ಮ ಹತ್ರ ಹಂಚಿಕೊಳ್ಳಿ ಖುಷಿ ಆಗತ್ತೆ ನನಗೆ. ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಖೇತ್ರಪಾಲ್ ಯುದ್ಧಕ್ಕೆ ಅಂತ 1971 ವಾರಲ್ಲಿ ಆಗ ತಾನೇ NDA ಮುಗಿಸ್ಕೊಂಡು ಬಂದಂತ ಹುಡುಗ. ಮುಗಿಸ್ಕೊಂಡು ಬಂದವನ್ನ ನೀನು ಹಿಂದೆ ಇರು, ನಿನ್ಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ, ಸರ್ ನಾನು ಅದನ್ನು ಮುಗಿಸಿರೋದು ಹಿಂದೆ ಇರ್ಲಿಕ್ಕಲ್ಲ, ದಯವಿಟ್ಟು ನಂಗೆ ಅವಕಾಶ ಮಾಡಿಕೊಡಿ, ಮುಂದಕ್ಕೆ ಹೋಗ್ತೀನಿ ಅಂತ ಟ್ಯಾಂಕ್ ಏರಿ ಕೂತ್ಕೊಂಡ. ನಮ್ದು ಹಳೆ ಟ್ಯಾಂಕ್ಗಳು ಅವ್ರದ್ದು ಅತ್ಯಾಧುನಿಕವಾದ ಟ್ಯಾಂಕ್ಗಳು ಎದುರುಗಡೆ ನಿಂತ್ಕೊಳ್ಳುತ್ತಾ ಅನ್ನೋ ಟೆನ್ಷನ್ ಅಲ್ಲಿ ಇದ್ದಾಗ ಆ ಕಡೆಯಿಂದ ನಡೆದ ಅಟ್ಯಾಕಿನ ನಡುವೆ ಇವನ ಟ್ಯಾಂಕ್ ನುಗ್ಗಿತು. ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಭಾರತೀಯ ಟ್ಯಾಂಕ್ಗಳು ಧ್ವಸ್ತಗೊಂಡು ಇವರೊಬ್ಬರೇ ಉಳಿದಿದ್ದು. ಸಿಗ್ನಲ್ ಬಂತು, ವಾಪಸ್ ಬಂದ್ಬಿಡು, ಒಂದಾದ್ರೂ ಉಳಿಸೋಣ, ವಾಪಸ್ ಬಾ ನೀನು. ಸರ್
ನಾನು ವಾಪಸ್ ಬರ್ಲಿಕ್ಕೆಲ್ಲ ಬಂದಿರೋದು, ದಯವಿಟ್ಟು ಬಿಟ್ಬಿಡಿ, ಎಲ್ರೂ ಮುಗಿಸಿ ವಾಪಸ್ ಬರ್ತೀನಿ, ಹೊಸಬ. ಅವನು ಆರ್ಮಿಗೆ ಜಾಯಿನ್ ಆಗಿನೇ 6 ತಿಂಗಳಾಗಿರ್ಬೋದು ಅಷ್ಟೇ. ಆ ಹುಡುಗ ಹೇಳ್ತಾನೆ, ಇಲ್ಲ ಸರ್ ನಾನು ಹೋಗ್ಲೇಬೇಕು, ದಯವಿಟ್ಟು ಬಿಡಿ. ಇಲ್ಲ, ಇದು ಆರ್ಡರ್, ವಾಪಸ್ ಬಾ ಅಂತ ಬಂದ್ರೆ ಇವನೇನ್ ಮಾಡಿದ ಗೊತ್ತಾ? ಸಿಗ್ನಲ್ ಆಫ್ ಮಾಡ್ದ, ಮುಂದಕ್ಕೆ ಹೋದ. ಸಿಗ್ನಲ್ ಇದ್ರೆ ತಾನೇ ಆರ್ಡರ್ ತಗೋಬೇಕು. ಸಿಗ್ನಲ್ ಆಫ್ ಮಾಡ್ದ, ಮುಂದಕ್ಕೆ ಹೋದ. ಮುಂದಕ್ಕೆ ಹೋಗಿ ಅವನ ಲಕ್ ಅಂತ ಹೇಳಬೇಕೋ ಅಥವಾ ಬ್ರೇವರಿ ಅಂತ ಹೇಳಬೇಕೋ, ಅವನು ಏಕಾಂಗಿಯಾಗಿ ಪಾಕಿಸ್ತಾನದ ಅಷ್ಟು ಟ್ಯಾಂಕ್ಗಳನ್ನು ಧ್ವಂಸ ಮಾಡಿದ. ಉಳಿದಿರುವಂತ ಒಂದು ಟ್ಯಾಂಕ್ ಇವನನ್ನು ಧ್ವಂಸಗೊಳಿಸ್ತು. ಇವನು ತೀರಿಕೊಂಡ. ತಂದೆಯೂ ಕೂಡ ಸೈನ್ಯದಲ್ಲಿದ್ದವರು. ಬೇಸಿಕಲಿ ಪಾಕಿಸ್ತಾನದ ಒಂದು ಸ್ಕೂಲ್ನಲ್ಲಿ ಅವ್ರ ತಂದೆ ಓದಿದ್ದವರು. ಹೀಗಾಗಿ ನಾನು ಓದಿದ ಶಾಲೆ ನೋಡಬೇಕು ಅಂತ ಸರ್ಕಾರಕ್ಕೊಂದು ಪತ್ರ ಬರೆದ್ರು. ಆಫ್ಟರ್ ಅ ಲಾಂಗ್ ಟೈಮ್, ಪ್ರಾಬಬ್ಲಿ ಒಂದು 10-12 ವರ್ಷಗಳಾದ್ಮೇಲೆ ಸರ್ಕಾರಕ್ಕೆ ಪತ್ರ ಬರೆದ. ಸರ್ಕಾರ, ಪಾಕಿಸ್ತಾನಕ್ಕೆ ಹೋಗ್ತೀರಾ, ಬೀಂಗ್ ಎನ್ ಆರ್ಮಿ ಮೆನ್, ಅಲ್ಲೋರು ನಿಮ್ಗೆ ಹೆಂಗೆ ಟ್ರೀಟ್ ಮಾಡ್ಬೋದು ಗೊತ್ತಾ? ಈ ಸೈಜ್ ಅವಕಾಶ ಸಿಕ್ಕಿದ್ರೆ ಖಂಡಿತ ಹೋಗ್ತೀನಿ. ಆಯಿತು, ಗೌರ್ಮೆಂಟ್ ಏನು ಮಾಡುತ್ತೆ, ಒಂದು ಪತ್ರ ಬರುತ್ತೆ ಪಾಕಿಸ್ತಾನಕ್ಕೆ, ಈ ಥರ ಬರಬೇಕು ಅಂತಿದ್ದಾರೆ, ಇಂಥವ್ರು ಬರಬೇಕು. ಅರುಣ್ ಖೇತ್ರಪಾಲ್ ಅವ್ರ ತಂದೆ, ಅವರು ಸೈನ್ಯದಲ್ಲಿದ್ದವರೆಲ್ಲ ಹೇಳಿ ಕಳಿಸ್ಕೊಡ್ತಾರೆ. ಪಾಕಿಸ್ತಾನದ ಆರ್ಮಿ ಓವರ್ವೆಲ್ಮಿಂಗ್ ಜಾಯ್ಡ್, ಬನ್ನಿ 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 ಅಂತ ಕರೆಯುತ್ತೆ. ಒಬ್ಬ ಆರ್ಮಿ ಆಫೀಸರ್ ಇವ್ರನ್ನ ತಾನೇ ವೆಲ್ಕಮ್ ಮಾಡಬೇಕು ಅಂತ ವೆಲ್ಕಮ್ ಮಾಡಿ ಅವ್ರ ಜಾಗವನ್ನೆಲ್ಲ ತೋರಿಸಿ ತನ್ನ ಮನೆಗೆ ಕರ್ಕೊಂಡೋಗಿ ಹೈ ಟ್ರೀಟ್ ಮಾಡ್ತಾನೆ. ಅವ್ರ ತಂದೆ ಎಲ್ಲ ಆದ ನಂತರ ಕೇಳ್ತಾರೆ, ನಾನು ಶತ್ರು ರಾಷ್ಟ್ರದವನಪ್ಪ, ಇಷ್ಟು ಬಹಳ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ತಿದ್ಯಲ್ಲ, ಯಾಕೆ ಅಂದರೆ ಅವನು ಹೇಳ್ತಾನೆ, ಸರ್ ಹೃದಯ ತುಂಬದ ವರ್ಷಗಳಿಂದ ಭಾರ ಆಗಿತ್ತು, ನೀವು ಬರ್ತೀರಾ ಅಂದ ತಕ್ಷಣ ನಾನು ಕಾಯ್ಕೊಂಡು ನಿಂತಿದ್ದೆ. ಯಾಕೆ ಅಂತಂದರೆ ಅವತ್ತಿನ ಫೇಟ್ಫುಲ್ ಡೇ ದಿನ ನಿಮ್ಮ ಮಗನ ಹತ್ಯೆಗೈದವನು ನಾನೇ ಸರ್ ಅಂತ ಅಂದ್ಬಿಡ್ತಾನೆ. ಇವ್ರು ಹೆಂಗೆ ಆಗಿರ್ಬೇಡ ಪರಿಸ್ಥಿತಿ. ಒಂದು ಕ್ಷಣ ಮಾತು ಮೌನ ಆಗ್ಬಿಡತ್ತೆ. ಮೌನ ಆದ ತಕ್ಷಣ ಏನು ಹೇಳ್ತಾನೆ ಗೊತ್ತಾ? ಸರ್, ಯುದ್ಧ ಅಂತಂದರೆ ಒಬ್ಬರು ಸಾಯಬೇಕು, ಒಬ್ಬರು ಬದುಕಬೇಕು. ಅವತ್ತು ಲಕ್ ನನ್ನ ಪರವಾಗಿತ್ತು. ಸ್ವಲ್ಪ ಎಡವಟ್ಟಾಗಿದ್ದಿದ್ರೆ ನಾನು ಸತ್ತಿರ್ತಿದ್ದೆ, ನಿಮ್ಮ ಮಗ ಬದುಕಿರ್ತಿದ್ದ. ಎಂಥ ಬ್ರೇವ್ ಹುಡುಗ ಸರ್ ಅವನು. ಒಂದೇ ಒಂದು ಟ್ಯಾಂಕ್ ತೆಗೆದುಕೊಂಡು ವಾಪಸ್ ಓಡೋಗ್ಬೋದಿತ್ತು, ನುಗ್ಗಿ ನಮ್ಮ ಒಳಗೆ ಬಂದ್ಬಿಟ್ಟ. ಎಲ್ಲರನ್ನು ಧ್ವಂಸಗೊಳಿಸ್ತಿದ್ದಾಗ ನನಗೆ ಗಾಬರಿ ಆಯಿತು, ನಾನು ಸತ್ತೇ ಬಿಟ್ಟೆ ಅಂತ ಅನ್ಕೊಂಡಿದ್ದೆ. ಕೊನೆ ಕ್ಷಣದಲ್ಲಿ ನನ್ನ ದಾಳಿ ಯಾವತ್ತು ಸಫಲವಾಯಿತು, ಅದಕ್ಕೆ ಅವನು ತೀರ್ಕೊಂಡ. ನೀವು ಬರ್ತೀರಾ ಅಂತ ಗೊತ್ತಾದ ದಿನ ನಾನು ಕಾಯ್ಕೊಂಡು ಕೂತಿದ್ದೆ. ನೀವು ಬಂದಾಗ ನಿಮ್ಮ ಎದುರುಗಡೆ ಕ್ಷಮೆ ಕೇಳಬೇಕು, ಆದರೆ ಇಂಥ ವೀರಪುತ್ರನನ್ನ ಹೆತ್ತ ನಿಮಗೊಂದು ನಮಸ್ಕಾರ ಮಾಡಬೇಕು ಅಂತ ನಾನು ಕಾಯ್ಕೊಂಡು ನಿಂತಿದ್ದೆ ಸರ್. ಎಂಥ ಮಗನನ್ನು ಹೆತ್ತು ಬಿಟ್ರಿ ಅಂತ ಆ ಶತ್ರುವಿನ ಸೈನಿಕ ಹೇಳಬೇಕಾದಾಗ ಅಪ್ಪನಿಗೆ ಹೆಂಗ್ ಅನ್ಸಿರ್ಬೇಡ, ವಾ ನನ್ನ ಮಗ ಹುಟ್ಟಿದ್ದು ಸಾರ್ಥಕ ಆಯ್ತು ಅಂತ ಶತ್ರು ಹೇಳೋದು. ತಂದೆನೇ ಬರ್ಕೊಳ್ತಾರ ಅದನ್ನ, ಹಿಂಗೆ ಹೇಳಿದ್ರು ಅಂತ ಓದಬೇಕಾದಾಗ ರೋಮಾಂಚನ ಅನ್ಸುತ್ತೆ ಮಿತ್ರರೇ. ಭಾರತದ ಕಥನಗಳು ಇಂಥದ್ರಿಂದನೇ ತುಂಬಿಕೊಂಡಿರೋದು. ಈ ದೇಶದ ಸೈನಿಕರು ಈ ತರದ ಹೋರಾಟಗಾರರು, ಹೊಟ್ಟೆಪಾಡಿಗೋಸ್ಕರ ಹೋರಾಟಗಾರರಾದವರಲ್ಲ. ಈ ದೇಶದ ಸೈನಿಕರು ಯುದ್ಧ ನಡೆಯುವಾಗ ಇನ್ಫ್ಲೂಯೆನ್ಸ್ ಮಾಡಿ ತಾವು ಒಳಗಡೆ ಕೂತ್ಕೊಂಡಿರ್ತೀವಿ, ಯುದ್ಧ ಬೇರೆಯವ್ರು ಮಾಡಲಿ ಅಂತ ಹೇಳೋರಲ್ಲ. ಮೇಜರ್ ವಿವೇಕ್ ಗುಪ್ತಾ 99 ಕಾರ್ಗಿಲ್ ಯುದ್ಧದಲ್ಲಿ ಅವ್ರ ಮಾವ ಕೂಡ ಸೈನ್ಯದಲ್ಲಿದ್ದವರು, ಹೆಂಡತಿ ಕೂಡ ಸೈನ್ಯದಲ್ಲಿದ್ದಾಕೆ, ಹೆಂಡತಿ ಡಾಕ್ಟರ್ ಆಗಿದ್ದವಳು. ಮೇಜರ್ ವಿವೇಕ್ ಗುಪ್ತಾ ಅವ್ರ ಮಾವ ಇನ್ಫ್ಲೂಯೆನ್ಸ್ ಮಾಡಿ ಇವನನ್ನ ಸಪ್ಲೈ ಗ್ರೂಪಲ್ಲಿ ಹಾಕಿ ನಿಲ್ಲಿಸ್ಬಿಡ್ತಾರೆ. ಸಪ್ಲೈ ಗ್ರೂಪ್ ಅಂದ್ರೆ ಏನು ಗೊತ್ತೇನು? ಯಾರ್ಯಾರು ಯುದ್ಧಕ್ಕೆ ಹೋಗ್ತಾರೋ ಅವರಿಗೆ ಸಾಕ್ಸ್ ಕೊಡೋದು, ಶೂ ಕೊಡೋದು, ಅವರಿಗೆ ಗುಂಡುಗಳನ್ನು ಕೊಡೋದು, ಲೆಕ್ಕ ಮಾಡಿ ಕೊಡೋದು, ಲೆಕ್ಕ ಮೇಂಟೈನ್ ಮಾಡೋದು ಸಪ್ಲೈ ಗ್ರೂಪ್. ಅಂದ್ರೆ ಯುದ್ಧಕ್ಕೆ ಹೋದ್ರೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾವ ಮಾಡಿರೋ ಐಡಿಯಾ. ಮಾವನ್ಗೋಗಿ ವಾರ್ನ್ ಮಾಡ್ತಾನೆ, ಅಕಸ್ಮಾತ್ ಯುದ್ಧಕ್ಕೆ ನನ್ನನ್ನೇನಾದರೂ ಕಳಿಸ್ದೆ, ನೀವೇನಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ರಿ ಅಂದರೆ ನಾನು ಇಲ್ಲೇ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ. ನೀವು ನಿಮ್ಮ ಮಗಳ ಬಗ್ಗೆ ತಾನೇ ಯೋಚನೆ ಮಾಡ್ತಿರೋದು, ಹಂಗೂ ಅವಳಿಗೆ ಗಂಡ ಇರಲ್ಲ, ಯೋಚನೆ ಮಾಡಿ ಅಂತ. ಮಾವ ಏನು ಮಾತಾಡಲ್ಲ, ಯುದ್ಧಕ್ಕೆ ಮುನ್ನುಗ್ತಾನೆ. ಎಂಥ ಆಫೀಸರ್ ಆತ ಅಂತಂದರೆ ಅವ್ರ ಬಗ್ಗೆ ಬರೆಯುವಾಗ ಹೇಳ್ತಾರೆ, ಆರ್ಮಿಯಲ್ಲಿ ಒಂದು ಮಾತಿದೆ, ಇಫ್ ಯು ಸ್ವೆಟ್ ಮೋರ್ ಇನ್ ಪೀಸ್ ಯು ಬ್ಲೀಡ್ ಲೆಸ್ ಇನ್ ವಾರ್ ಅಂತ. ನೀವು ಶಾಂತಿ ಇದ್ದಾಗ ತುಂಬ ಬೆವರು ಹರಿಸಿದ್ರೆ ಯುದ್ಧ ನಡೆದಾಗ ನೀವು ರಕ್ತ ಹರಿಸೋದು ಕಡಿಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋದು ಅಗತ್ಯ ಇಲ್ಲ ಅಂತ. ಆ ಥರ ಎಕ್ಸರ್ಸೈಸ್ ಮಾಡಿಸಿ ತನ್ನ ಜೊತೆಯಲ್ಲಿದ್ದವರಿಗೆಲ್ಲ ಅವನೊಂಥರ ಏನು ಭಯಾನಕ ವ್ಯಕ್ತಿ ಆಗಿದ್ದ, ಯಾರಿಗೂ ಅವನು ಕಂಡ್ರೆ ಆಗ್ತಿರ್ಲಿಲ್ಲ. ಆದರೆ ಯುದ್ಧ ನಡೆಯುವಾಗ ಮಾತ್ರ ಯಾವ ಥರದ ಆಫೀಸರ್ ಅಂದರೆ ತನ್ನ ಜೊತೆಯಲ್ಲಿದ್ದವರಿಗೆಲ್ಲ ಹೇಳ್ತಾನಂತೆ, ಮೊದಲು ನಾನು ಗುಂಡಿಗೆ ಎದೆ ಕೊಡೋದು, ಆಮೇಲೆ ನೀವು, ಮೊದಲು ನಾನು ಮುಂದೆ ಹೋಗ್ತೀನಿ, ನೀವು ಹಿಂದಕ್ಕೆ ಬನ್ನಿ ಅಂತ. ಈ ದೇಶದ ಪ್ರತಿಯೊಬ್ಬ ನಾಯಕನ ತಾಕತ್ತೇ ಅದು. ಅವನು ಹೆಂಗೆ ಲೀಡ್ ಮಾಡ್ತಾನೆ ಅಂತಂದರೆ, ಮುಂದೆ ನಾನಿರ್ತೀನಿ, ನನ್ನ ಹಿಂದೆ ನೀವು, ಎದೆಗೆ ಗುಂಡು ಬಿದ್ದರೆ ನನಗೆ ಮೊದಲು, ಆನಂತರ ನಿಮಗೆ ಅಂತ. ಯುದ್ಧಕ್ಕೆ ಹೋಗೋ ಮುಂಚೆ, ಯಾವುದೇ ಯುದ್ಧಕ್ಕೆ ಹೋಗೋ ಮುಂಚೆ ನೀವು ಆ ನಾಯಕನ ಮಾತುಗಳನ್ನು ಕೇಳಬೇಕು. ಆ ಮಾತು ಹೆಂಗಿರುತ್ತೆ ಗೊತ್ತಾ? ಒಬ್ಬ ಸೈನಿಕ ಕೂಡ ಅದರಿಂದ ಹಿಂದಕ್ಕೆ ಸರಿಯುವಂತಿಲ್ಲ. ಚೀನಾದೊಂದಿಗೆ ಯುದ್ಧ ನಡೀಬೇಕಾದಾಗ, ಚೀನಾದೊಂದಿಗೆ 1962 ನಂತರ 1962ನಲ್ಲೇ ಶೇತಾನ್ ಸಿಂಗ್ಗೆ ಆರ್ಡರ್ ಬಂತು,
ಸಿಗ್ನಲ್ ಬಂತು. ಏನ್ ಬಂತು ಅಂತಂದ್ರೆ, ಚೀನಾದಿಂದ ಬರುವ ಸೈನಿಕರು ದೊಡ್ಡ ಪಡೆ ಇದೆ, ವಾಪಸ್ ಬಂದ್ಬಿಡ್ ನೀನು ಅಂತ. ಈಸಿ ಇತ್ತು. ಮೇಲಿಂದ ಆರ್ಡರ್ ಬಂದಿದೆ, ವಾಪಸ್ ಹೋಗ್ಬಿಡ್ತೀನಿ, ಹೇಗಿದ್ರು ಎಲ್ಲ ಕಡೆ ಭಾರತೀಯರು ಸೋಲ್ತಿದ್ದಾರೆ, ಇದೊಂದು ಜಾಗ ಸೋತ್ರೆ ಗಂಟೆನೂ ಹೋಗೋದಿಲ್ಲ, ಹೋಗೋಣ ಅಂತ. ಆದರೆ ಶೈತಾನ್ ಸಿಂಗ್ ತನ್ನ ಪಡೆಯನ್ನು ನಿಯೋಜಿಸಿ ಏನು ಹೇಳ್ತಾರೆ ಗೊತ್ತಾ? ನೋಡ್ರಪ್ಪ, ನನಗೆ ಅನ್ನ ಕೊಟ್ಟಿರೋ ಜಾಗ ಇದು, ನಾನು ಕೊನೆ ಕ್ಷಣದವರೆಗೂ ಇಲ್ಲಿ ಬಡದಾಡ್ಲಿಕ್ಕೆ ಸಿದ್ಧ, ಉಳ್ಕೊಳ್ಳಿಕ್ಕೆ ಸಿದ್ಧ, ಮತ್ತು ನನ್ನ ಪ್ರಾಣ ಹೋಗೋದಿದ್ರೂ ಕೂಡ ಈ ಜಾಗದಲ್ಲೇ ಹೋಗುತ್ತೆ ಬಿಟ್ಟೆ ಬೇರೆಲ್ಲೂ ಹೋಗಲ್ಲ, ನೀವು ಬೇಕಿದ್ರೆ ಮನೆಗಳಿಗೆ ಹೋಗ್ಬೋದು ಅಂತ. ಲೀಡರ್ ಹಿಂಗ್ ಅಂದ್ಮೇಲೆ ಮನೆಗೆ ಹೋಗುವ ಧೈರ್ಯ ಅದು ಯಾವ ಸೈನಿಕನಿಗೆ ಇರುತ್ತೆ? ಅವ್ರು ಹೇಳ್ತಾರೆ, ಸಾಬ್ ನಿಮ್ಮೊಬ್ಬರಿಗೆಲ್ಲ ಅನ್ನ ಕೊಟ್ಟಿರೋದು, ನಮಗೂ ಕೂಡ ಇದೆ ಅನ್ನ ಕೊಟ್ಟಿರೋದು, ಪ್ರಾಣ ಹೋದ್ರೆ ಇಲ್ಲೇ ಹೋಗುತ್ತೆ, ಅದು ಹೆಂಗೆ ನಮ್ಮ ಪ್ರಾಣ ಇರುವಾಗ ಒಬ್ಬನಾದ್ರೂ ಸೈನಿಕ ಒಳಗೆ ಬರ್ತಾನೆ ನೋಡೇ ಬಿಡ್ತೀನಿ ಅಂತ 124 ಜನರ ಟೀಮು ಚೀನಾದ 1000ಕ್ಕೂ ಹೆಚ್ಚು ಸೈನಿಕರನ್ನ ಅಡ್ಡಗಟ್ಟಿ ಕಾದಾಡುತ್ತಲ್ಲ, ಆ ಒಂದು ಸ್ಪಿರಿಟ್ ಅದು. ವಿವೇಕ್ ಗುಪ್ತಾ ಯಾವ ಥರದ ಸ್ಪಿರಿಟ್ ತುಂಬಿದ್ರು ಅಂತಂದ್ರೆ, ಯುದ್ಧಕ್ಕೆ ಹೋಗಿ ಗುಡ್ಡವನ್ನು ವಶಪಡಿಸ್ಕೊಳ್ಳುವಂಥ ಹೊತ್ತಲ್ಲಿ ಎದುರಿನಿಂದ ಬಂದ ಗುಂಡು ಅವ್ರ ಎದೆನ್ ಸೀಳಿತ್ತು, ವಿವೇಕ್ ಗುಪ್ತಾ ತೀರ್ಕೊಂಡ್ರು, ಮೇಜರ್ ಸಾಬ್ ತೀರ್ಕೊಂಡ್ರು. ಸೈನಿಕರಿಗೆ ಅವತ್ತು ಕಣ್ಣಲ್ಲಿ ನೀರು ತಡ್ಕೊಳ್ಳಿಕ್ಕಾಗ್ಲಿಲ್ವಂತೆ. ಮಿತ್ರ, ಸೈನಿಕರು ಹಂಗೆ ಇರ್ತಾರೆ. ಅವ್ರು ಹೇಳಿದ್ರಲ್ಲ, ಒಬ್ಬ ಸೈನಿಕ ಏನಾದರೂ ನರಳುತ್ತಾ ಇದ್ರೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಇವನ ಹತ್ರ. ಯುದ್ಧದ ಕಥನಗಳು ಹೆಂಗಿರ್ತವೆ ಅಂತಂದ್ರೆ, ಇತ್ತೀಚೆಗಿನ ಬಂದೂಕುಗಳು ಇನ್ಕ್ಲೂಡಿಂಗ್ ನಮ್ಮ ಇನ್ಸಾಸ್, ಈ ಬಂದೂಕುಗಳು ಏನಂತಂದ್ರೆ ಸೈನಿಕರನ್ನು ಸಾಯಿಸಲ್ಲ, ಇಂಜೂರ್ ಮಾಡ್ತವೆ. ಸಾಯಿಸಿಬಿಟ್ರೆ ಒಂದು ಲಾಸ್ ಅಷ್ಟೇ. ಅವನ್ ಸತ್ತ, ಇವನ್ ಮತ್ತೆ ಸೈನಿಕ ಸ್ಟ್ರಾಂಗ್ ಆಗೇ ಇರ್ತಾನೆ. ಅವನ್ ನರಳುತ್ತಾ ಇದ್ರೆ ಇವನ್ ಸ್ಟ್ರಾಂಗ್ ಆಗಿರ್ಲಿಕ್ಕಾಗಲ್ಲ, ಇವನ್ ವೀಕ್ ಆಗ್ತಾನೆ. ಅಯ್ಯೋ, ನಾನು ಅವನ ಜೊತೆಲಿ ಊಟ ಮಾಡಿದವರು, ನಾವು ಜೊತೆಲಿ ಆಟ ಆಡಿದವರು, ಜೊತೆಲಿ ಪ್ರಾಕ್ಟೀಸ್ ಮಾಡಿದವರು, ಅವನ್ ನರಳುತ್ತಿದ್ದಾನೆ ಹೆಂಗಿರ್ಲಿ ಅಂತ ಇವನ್ ಬಂದೂಕನ್ ಪಕ್ಕಕ್ಕೆ ಇಡ್ತಾನೆ, ಅವನನ್ನು ಉಳಿಸೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಒಬ್ಬನನ್ನು ಇಂಜೂರ್ ಮಾಡಿದ್ರೆ ಇನ್ನೊಬ್ಬನನ್ನು ವೀಕ್ ಮಾಡ್ದಂಗೆ. ದಿಸ್ ಹೌ ದ ಫೈಟ್ ಗೋಸ್. ಈಗ ಈ ವಿವೇಕ್ ಗುಪ್ತಾರನ್ನ ಆ ಸೈನಿಕರು ಎತ್ಕೊಂಡು ಬರ್ತಾರಲ್ಲ, ಕಣ್ಣೀರು ಹಾಕೊಂಡು ಬರ್ತಾರೆ. ತೀರಿಕೊಂಡಿರೋ ವಿವೇಕ್ ಗುಪ್ತಾರನ್ನ ಕರ್ಕೊಂಡು ಬಂದರೆ ವೇರ್ ಹಿ ಗೋಸ್, ಅವನ ಬಾಡಿನ ಮೊದಲು ತಗೊಂಡೋಗೋದು ಹಾಸ್ಪಿಟ್ಲಿಗೆ, ಮತ್ತು ಡಾಕ್ಟರ್ ಅವನ ಹೆಂಡತಿ ರಾಜಶ್ರೀ ಗುಪ್ತಾ. ಹೇಗಿದೆ ನೋಡಿ ಸ್ಟೋರಿ. ರಾಜಶ್ರೀ ಗುಪ್ತಾ ಅವನ ಅಂತ್ಯ ಸಂಸ್ಕಾರಕ್ಕೆ ಬರ್ತಾಳೆ. ಆ ಫೋಟೋ ಇಂಟರ್ನೆಟಲ್ಲಿ ತುಂಬ ಓಡಾಡುತ್ತೆ ಈಗಲೂ ಕೂಡ. ಅವ್ರ ಪೇಪರ್ಗಳೆಲ್ಲ ಬಂದಿದ್ದ ಫೋಟೋ ಅದು, ಕಣ್ಣೆದ್ರಿಗೆ ಇವತ್ತಿಗೂ ಹಂಗೆ ಕಾಣುತ್ತೆ. ಉಮ್ಮಳಿಸಿ ಬರ್ತಿರುವಂಥ ದುಃಖ, ಗಂಡನ ಕಳ್ಕೊಂಡಿದ್ದಾಳೆ, ಕಂಟ್ರೋಲ್ ಮಾಡ್ಲಿಕ್ಕಾಗ್ತಿಲ್ಲ, ಕಣ್ಣಲ್ಲಿ ನೀರು ಇಳಿತಾ ಇದೆ. ಆ ಹೆಣ್ಮಗಳು ಗಂಡನ ಶವಕ್ಕೊಂದು ಸೆಲ್ಯೂಟ್ ಹೊಡೆದು ಪೂರ್ತಿ ಅಂತ್ಯ ಸಂಸ್ಕಾರ ಆಗೋರ್ಗೂ ಕಾಯಲ್ಲ. ಏನು ಹೇಳ್ತಾಳೆ ಗೊತ್ತಾ? ತುಂಬ ಜನ ಗಾಯಾಳುಗಳಾಗಿ ಬರ್ತಿದ್ದಾರೆ, ನಾನು ನನ್ನ ಗಂಡನ ಜೊತೆಗೆ ನಿಂತ್ಕೊಂಡ್ರೆ ಅವರನ್ನು ಉಳಿಸೋರು ಯಾರು, ಅದಕ್ಕೆ ನಾನು ಅಲ್ಲಿಗೆ ಹೋಗಬೇಕು ಅಂತ ಸಂಸ್ಕಾರವನ್ನು ಅರ್ಧಕ್ಕೆ ಬಿಟ್ಟು ಹೋಗ್ತಾಳೆ ರಾಜಶ್ರೀ ಗುಪ್ತಾ, ಡಾಕ್ಟರ್ ರಾಜಶ್ರೀ ಗುಪ್ತಾ. ಏನು ಸ್ಟೋರಿ ರೀ ಈ ದೇಶದ ಕಥನಗಳದ್ದು. ನನಗೆ ಇವುಗಳನ್ನು ಕೇಳುವಾಗ ಅನ್ಸುತ್ತೆ, ಈ ನಾಡಿನ ಈ ಕಾಯ್ದವನ ಕಥೆಗಳಿವೆಯಲ್ಲ, ಅದೆಲ್ಲರೂ ಕೇಳಬೇಕಾದಂಥ ಅಗತ್ಯ ಇದೆ ಅಂತ. ಕೊನೆ ಪಕ್ಷ ಅವರುಗಳ ಕುರಿತಂತೆ ನಾವು ಮಾತನಾಡ್ತೀವಲ್ಲ, ಲಘುವಾಗಿ ಮಾತನಾಡ್ತೀವಲ್ಲ, ಅದನ್ನಾದರೂ ತಡೀಲಿಕ್ಕೆ ಸಾಧ್ಯವಾಗತ್ತೆ ಅಂತ. ಈ ದೇಶದ ಆ ಸಾಮರ್ಥ್ಯ ಇವತ್ತಿಗೂ ಅಷ್ಟೇ ಇದೆ. ಇವತ್ತಿಗೂ ಈ ದೇಶದ ತಾಯಂದಿರು ಈ ದೇಶದ ಮಕ್ಕಳನ್ನ ಆ ದಿಕ್ಕಿಗೆ ಪ್ರೇರೇಪಣೆ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ, ಹೋಗಬೇಕು ಅಂತ. ಆದರೆ ಭಾರತದ ಇವತ್ತಿನ ಚಿಂತನೆಗಳು ತುಂಬ ಬದಲಾಗಿವೆ. ಇವತ್ತಿನ ಚಿಂತನೆಗಳಲ್ಲಿ ಸೈನಿಕ ಅಂದರೆ ಸಾಯೋದಕ್ಕೋಸ್ಕರ ಇರುವಂಥವನು ಅಂತಲ್ಲ, ಸೈನಿಕ ಅಂದರೆ ಸಾಯಿಸೋದಕ್ಕೋಸ್ಕರ ಇರುವಂಥವನು ಅಂತ ಇವತ್ತು ಭಾರತ ಸ್ಪಷ್ಟವಾಗಿ ಹೇಳಿದೆ. ಸೈನಿಕ ಸಾಯಿಸೋದಕ್ಕೆ ಬೇಕು ಅಂತಂದರೆ ಅವನು ಬರೀ ಕಲೇಜ ಇದ್ದರೆ ಸಾಕಾಗಲ್ಲ, ಅವನಿಗೆ ಬೇಕಾಗಿರುವ ವ್ಯವಸ್ಥೆಯನ್ನು ಹಿಂದಿನಿಂದ ಕೊಡಬೇಕಾದಂಥ ಅಗತ್ಯ ಇದೆ ಅಂತ. ಇವತ್ತು ಭಾರತ ಅದರಲ್ಲಿ ತುಂಬ ಸಕ್ಷಮವಾಗಿದೆ. ಮಿತ್ರ, 2 ಘಟನೆಗಳನ್ನು ನಾನು ಹೇಳಿದರೆ ಬಹುಶಃ ಇವತ್ತಿನ ಭಾರತದ ಸೇನೆ ಸೈನಿಕರ ಕೆಪಾಸಿಟಿ, ಅದಕ್ಕಿರುವಂಥ ಮೊರಾಲ್ ಬೂಸ್ಟ್ ಹೆಂಗಾಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಗ್ಯಾಲ್ವಾನ್ ಕಣಿವೆಯಲ್ಲಿ ಚೀನಾ ದಾಳಿ ಮಾಡಿದ ನಂತರ ಈ ದೇಶ ರಿಟಾಲಿಯೇಟ್ ಮಾಡ್ತಲ್ಲ. ಈ ದೇಶ ರಿಟಾಲಿಯೇಟ್ ಮಾಡಿದಾಗ ನಮ್ಮವ್ರು 20 ಜನ ಹೋಗಿದ್ರು, ಆದರೆ ಚೀನಾದವ್ರು ಕನಿಷ್ಠ ಪಕ್ಷ 45 ಜನ ಹೋಗಿದ್ದಾರೆ ಅಂತ ಭಾರತೀಯ ಸೇನೆ ಹೇಳೋದು. 45 ಸ್ಟ್ರೆಚರ್ ಪಾಸ್ ಆಗೋದನ್ನ ನಮ್ಮವ್ರು ಕೌಂಟ್ ಮಾಡಿದ್ದಾರೆ ಅಂತ. ಚೀನಾ ಅದನ್ನು ಯಾವತ್ತೂ ಒಪ್ಕೊಳ್ಳಿಲ್ಲ. ಯಾರೂ ಸತ್ತಿಲ್ಲ ಅಂತ ಹೇಳ್ತಿತ್ತು. ಒಂದು ವಾರ 10 ದಿನದ ಹಿಂದೆ ಚೀನಾ ಹೇಳ್ತು 45 ಎಲ್ಲ ಸುಳ್ಳು, 4 ಜನ ಸತ್ತಿದ್ದಾರಷ್ಟೆ. 4 ಜನ ಸತ್ತಿದ್ದಾರೆ ಅಂತ ಒಪ್ಪಿಕೊಳ್ಳಿಕ್ಕೆ 8 ತಿಂಗಳು ಬೇಕಾಯ್ತು. 40 ಜನ ಸತ್ತಿದ್ದಾರೆ ಅಂತ ಒಪ್ಕೊಳ್ಳಿಕ್ಕೆ ಪ್ರಾಬಬಲಿ ಇನ್ನೊಂದು 8 ತಿಂಗಳು ಬೇಕಾಗ್ಬೋದು ಅಷ್ಟೇ, ಭಾಳ ದೂರ ಏನಿಲ್ಲ. ದೇ ವಿಲ್ ಅಕ್ಸೆಪ್ಟ್ ಇಟ್. ಆದರೆ ಭಾರತ ಹೇಳೋದು 40ಕ್ಕಿಂತಲೂ ಜಾಸ್ತಿ ಹೋಗಿದೆ ಅಂತ. ಚೈನಾಕ್ಕೆ ಉಗುಳ್ಲಿಕ್ಕೂ ಆಗದ, ನುಂಗಲಿಕ್ಕೂ ಆಗದಂಥ ಸ್ಥಿತಿ. ಪ್ಯಾಂಗಾಂಗ್ ಸೋನಲ್ಲಿ ಚೈನಾ ಒಳಗೆ ಬಂದ್ಬಿಟ್ಟಿತ್ತು.
ಒಳಗೆ ಬಂದಿತ್ತು ಅಂತಂದ್ರೆ ಹೇಗೆ ಇವತ್ತಿನ ರಾಜಕಾರಣಿಗಳು ಹೇಳ್ತಾರಲ್ಲ, ಅಥವಾ ಇವತ್ತಿನ ಕೆಲವು ಎಡಪಂಥೀಯ ಬುದ್ಧಿಜೀವಿಗಳು ಹೇಳ್ತಾರಲ್ಲ, ಭಾರತದ ಜಮೀನನ್ನು ಕಬಳಿಸಿಬಿಟ್ಟಿದೆ ಅಂತ. ಮಿತ್ರರೆ, ಭಾರತ ಮತ್ತು ಚೀನಾದ ನಡುವೆ ಪರ್ಸೆಪ್ಷನ್ ಲೈನ್ಸ್ ಅಂತಿದೆ. ಈ ಲೈನನ್ನು ನಾವು ಯಾವತ್ತೂ ಪಕ್ಕಾ ಮಾಡಲೇ ಇಲ್ಲ. ಯಾವಾಗ ಟಿಬೆಟ್ ಅನ್ನ ಚೀನಾ ಕಬಳಿಸಿದಾಗ ನಾವು ಯುನೈಟೆಡ್ ನೇಷನ್ಸ್ ಅಲ್ಲಿ ಪ್ರತಿಭಟಿಸದೆ ಬಾಯಿ ಮುಚ್ಕೊಂಡು ಕೂತಿದ್ವೋ, ಆವತ್ತೇ ಭಾರತಕ್ಕೆ ಕಂಟಕ ಶುರುವಾಯಿತು. ನಮ್ಮ ಮತ್ತು ಚೀನಾದ ನಡುವಿನ ಆ ಗ್ಯಾಪ್ ತುಂಬಾ ಕಡಿಮೆ ಏನು ಪಕ್ಕದಲ್ಲೇ ಬಂದ್ಬಿಟ್ವಿ ನಾವು. ಆ ಪರ್ಸೆಪ್ಷನ್ ಲೈನ್ಸ್ ಇದೆಯಲ್ಲ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ನಾವೇನ್ ಕರಿತೀವೋ ಅದು ಚೀನಾದ ಒಳಗೆ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಅವ್ರು ಯಾವ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರೀತಾರೋ ಅದು ನಮ್ಮೊಳಗೆ ಬಂದಿದೆ ಅಂತ. ಎರಡು ಲೈನ್ ಇದೆ. ಈ ಎರಡೂ ಲೈನ್ಗಳ ನಡುವೆ ವಿ ಕಾಲ್ ಇಟ್ ಬಫರ್ ಝೋನ್. ಈ ಬಫರ್ ಝೋನ್ ಯಾರಿಗೂ ಸೇರಿಲ್ಲ. ಚೀನಾ ಅದು ನಮ್ದು ಅಂತ ಹೇಳುವಂಗಿಲ್ಲ, ನಾವು ಅದನ್ನ ಅವ್ರದ್ದು, ನಾವು ಅದನ್ನ ನಮ್ದು ಅಂತ ಹೇಳೋಂಗಿಲ್ಲ. ಸೊ ಅದು ಬಫರ್ ಝೋನ್ ಆಗಿರೋದ್ರಿಂದ ಇಬ್ರು ಪ್ಯಾಟ್ರೋಲಿಂಗ್ ಮಾಡಬಹುದು, ಯಾರೂ ನಮ್ದು ಅಂತ ಹೇಳೋಂಗಿಲ್ಲ. ಈ ಬಫರ್ ಝೋನ್ ಅಲ್ಲಿ ಅವ್ರು ಪ್ಯಾಟ್ರೋಲಿಂಗ್ ಮಾಡಬಹುದು. ಪ್ಯಾಟ್ರೋಲಿಂಗ್ ಮಾಡ್ಲಿಕ್ಕೆ ಬಂದವರು ನಾವು ಇಲ್ಲೇ ಕೂತು ಬಿಡ್ತೀವಿ ಅಂತಂದ್ರೆ ಅವ್ರನ್ನ ದಬ್ಬಬೇಕು ಅಷ್ಟೇ. ಮತ್ತು ಇದು ಹೊಸ ಪ್ರಕ್ರಿಯೆ ಅಲ್ಲ, ಚೀನಾ ಯಾವಾಗಲೂ ಮಾಡುತ್ತೆ, ನಮ್ಮವರು ಮಾಡ್ತಾರೆ. ನಾನು ಒಬ್ಬ ಸೈನಿಕರ ಮಾತನ್ನು ಕೇಳ್ತಿದ್ದೆ. ಅವ್ರು ಹೇಳ್ತಾರೆ, ಚೀನಿಯನ್ರು ಅನೇಕ ಬಾರಿ ಒಳಗೆ ಬಂದ್ಬಿಡ್ತಾರೆ, ನಮ್ಮ ಹತ್ರ ಸಿಕ್ಕಾಕೊಂಡಾಗ ತುಂಬ ಚೆನ್ನಾಗಿ ಮಾತನಾಡ್ತಾರೆ, ಅಂಡ್ ದೇ ಲವ್ ಇಂಡಿಯನ್ ಟೀ. ಅಲ್ಲಿ ಹಾಲು ಹಾಕೊಂಡು ಟೀ ಕುಡಿಯಲ್ಲ ಅಂತವ್ರು. ಇಲ್ಲಿ ಹಾಲು ಹಾಕೊಂಡು ಟೀ ಮಾಡಿಕೊಟ್ರೆ ಬಹಳ ಖುಷಿ ಪಟ್ಟು ಕುಡ್ಕೊಂಡು ವಾಪಸ್ ಹೋಗ್ತಾರೆ ಅಂತ. ರಿಲೇಷನ್ ಹಿಂಗಿದೆ. ಆದರೆ ತೀರಾ ಇತ್ತೀಚೆಗೆ ಯಾವಾಗ ಕರೋನಾ ಬಂದಿತ್ತೋ ಆಗ ಸ್ವಲ್ಪ ಧಿಮಾಕ್ ಮಾಡಿ ಚೀನಾದ ಅಧ್ಯಕ್ಷರು ಏನು ಮಾಡಿದ್ರು, ಒಂದು ಸ್ವಲ್ಪ ನುಗ್ಬಿಡಿ, ಭಾರತ ತುಂಬ ಧಿಮಾಕ್ ಮಾಡ್ತಿದೆ, ಚೀನಾನ ಎದುರಿಸ್ತೀನಿ ಅಂತ ಕೂತಿದೆ, ಒಂದು ಸ್ವಲ್ಪ ತೋರಿಸಿ ನಮ್ಮ ತಾಕತ್ತನ್ನು ಅಂತ ಒಳಗೆ ನುಗ್ಬಿಟ್ರಲ್ಲ. ಒಳಗೆ ನುಗ್ಗಿ ಯಾವತ್ತೂ ಬಂದಂತೆ ಹೋಗ್ತಾರೆ ಅಂತ ಮೀಟಿಂಗ್ ಮಾಡಿ ವಾಪಸ್ ಹೋಗಿ ಅಂತಂದ್ರೆ ಹೋಗಲೇ ಇಲ್ಲ. ಭಾರತೀಯರಲ್ಲಿಗೆ ಹೋಗಿ ನೀವು ಹೋಗಲಿಲ್ಲ ಅಂತಂದ್ರೆ ಏಕಾಏಕಿ ಅಚಾನಕ್ಕಾಗಿ ದಾಳಿ ಮಾಡಿದ್ರು, ವಿಚ್ ಇಸ್ ನಾಟ್ ಇನ್ ರೂಲ್ ಬುಕ್ಸ್. 20 ಜನರನ್ನು ಅಚಾನಕ್ಕಾಗಿ ಕೊಂದಾಗ ಈ ದೇಶದ ಪಡೆ ಅಲ್ಲಿಗೆ ಹೋಗಿ ಆ ಚೀನಿ ಸೈನಿಕರ ಮೇಲೆ ಮುಗಿಬಿತ್ತಲ್ಲ. 4 ಜನರನ್ನು ಕೊಂದಿದ್ದಾರೆ ಅಂತಂದ್ರು ಚೀನಾಕ್ಕೆ ಶಾಕೇ ಇದು. ಚೀನಾ ಒಪ್ಕೊಂಡ್ರು 4 ಜನರು ಏನು ಕಡಿಮೆ ಅಲ್ಲ. ಮೊನ್ನೆ ನಾನು ಓದ್ತಿದ್ದೆ, ಪ್ರಾಬಬ್ಲಿ ಮಣಿಪುರದ CM ಇರಬೇಕು, ಚೀನಾ ಒಂದು ವಿಡಿಯೋ ರಿಲೀಸ್ ಮಾಡಿದೆ, ಭಾರತೀಯರು ಅಟ್ಯಾಕ್ ಮಾಡಿ 4 ಜನರನ್ನು ಕೊಂದಿರೋದನ್ನ. ಆ ವಿಡಿಯೋ ರಿಲೀಸ್ ಮಾಡಿ 4 ಜನ ಹೀರೋಗಳು ಹೆಂಗಿದ್ದಾರೆ ಅಂತ ಆಫ್ಟರ್ 8 ಮಂತ್ಸ್ ಅವರನ್ನು ಹೀರೋ ಅಂತ ಗುರುತಿಸಿದೆ. ಭಾರತ ತೀರಿಕೊಂಡ ಮರುದಿನವೇ ಅವರನ್ನು ಹೀರೋ ಅಂತ ಗುರುತಿಸಿತು. ಅದು ಭಾರತದ ಸಾಮರ್ಥ್ಯ. ಅದನ್ನು ರಿಲೀಸ್ ಮಾಡ್ತಲ್ಲ, ಆ ರಿಲೀಸ್ ಮಾಡಿರೋ ವಿಡಿಯೋದಲ್ಲಿ ಆ ಚೀನಿ ಸೈನಿಕನಿಗೊಬ್ಬನಿಗೆ ಭಾರತೀಯ ಸೈನಿಕ ಕೊಡ್ತಾನೆ ಪಂಚ್. ಹೆಂಗೆ ಕೊಡ್ತಾನೆ ಅಂದರೆ ಅದ್ಭುತವಾಗಿ ಕೊಡ್ತಾನೆ. ಮಣಿಪುರದ CM ಹೇಳಿದ್ದಾರೆ, ಮೋಸ್ಟ್ಲಿ ಮಣಿಪುರದವನು ಅನ್ಸತ್ತಾತ, ಅವನಿಗೆ 10 ಲಕ್ಷ ರೂಪಾಯಿಯನ್ನು ಬಹುಮಾನ ಕೊಟ್ಟು ಪಂಚ್ ಕೊಟ್ಟಿಲ್ಲ, ಅದಕ್ಕೆ ದುಡ್ಡು ಕೊಡ್ತೀವಿ ನಿಂಗೆ, ಅದಕ್ಕೆ ನಿನಗೊಂದು ಅಭಿಮಾನದ ವಂದನೆ ಕೊಡ್ತೀವಿ ಅಂತ. ಯಾಕಂದ್ರೆ ಅಷ್ಟು ಖುಷಿ ಆಯ್ತು ನಮಗೆ ಅಂತ. ಈ ವಿಡಿಯೋ ನಮ್ಗೆ ನೋಡ್ಲಿಕ್ಕೆ ಸಿಗ್ತಿರ್ಲಿಲ್ಲ, ನೀನು ಈ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ. ಆದರೆ ಕಳೆದ ಪ್ರಾಬಬ್ಲಿ ಒಂದು ವಾರವೂ ಇಲ್ಲ, ಇತ್ತೀಚಿನ ಕೆಲವು ದಿನಗಳಲ್ಲಿ ಪ್ಯಾಂಗಾಂಗ್ ಝೋನಲ್ಲಿ ಎಲ್ಲಿ ಒಳಗೆ ಬಂದಿತ್ತೋ P4 to P8, ಅಲ್ಲಿಂದ ಪೂರ್ತಿ ವಾಪಸ್ ಹೋಗಿ P8ಗೆ ಹೋಗಿ ನಿಂತ್ಕೊಳ್ತೀನಿ ಅಂತ ಚೈನಾ ಒಂದೇ ಒಂದು ಟ್ಯಾಂಕನ್ನು ಬಿಡದೆ ಅಷ್ಟನ್ನೂ ಕರ್ಕೊಂಡು ವಾಪಸ್ ಹೋಗಿದೆ. ಭಾರತ ತನ್ನ ಪಾಡಿಗೆ ತಾನು ನಿಂತ್ಕೊಂಡಿದೆ, ಚೀನಾ ಪೂರ್ತಿ ವಾಪಸ್ ಹೋಗಿ ಭಾರತದ ವಿಶ್ವಾಸವನ್ನು ಗಳಿಸಿಕೊಳ್ಳುವ ಪ್ರಯತ್ನ ಮಾಡಿದೆ. ಇಡೀ ಜಗತ್ತು ಇದನ್ನ ಎಷ್ಟು ಅಚ್ಚರಿಯಿಂದ ನೋಡಿದೆ ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಯಾಕೆಂದ್ರೆ ಎರಡೂ ಪಾರ್ಟಿಗಳು ಎದರಾ ಬದರಿ ನಿಂತಾಗ ಮೊದಲು ಯಾರು ಕಣ್ಣು ಮುಚ್ಚುತ್ತಾರೆ ಅಂತ ಜಗತ್ತು ಕಾಯ್ತಿತ್ತು. ಅಂಡ್ ವರ್ಲ್ಡ್ ಸೇಸ್ ಈ ಬಾರಿ ಮೊದಲು ಕಣ್ಣು ಮುಚ್ಚಿದ್ದು ಚೀನಾನೇ ಅಂತ. ಆಫ್ಟರ್ ಅ ಲಾಂಗ್ ಟೈಮ್ ಚೀನಾಕ್ಕೊಂದು ಎಚ್ಚರಿಕೆಯ ಮಾತನ್ನು ಕೊಡ್ಲಿಕ್ಕಾಗಿದೆ. ಚೀನಾ ನಮ್ಗೆ ಪದೇ ಪದೇ ಹೇಳ್ತಿತ್ತು 1962 ನೆನಪಿದೆ ತಾನೆ, 1962 ನೆನಪಿದೆ ತಾನೆ ಅಂತ ಹೇಳ್ಬೇಕಾದ್ರೆ ಅವರು ಹೇಳಿದ್ರಲ್ಲ, ಸೋತ್ವಿ ಅವತ್ತು ನಾವು ಅಂತ. ಚೀನಾ ಅದನ್ನು ಹೇಳಿ 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 ಎದುರಿಸ್ತಾ ಇತ್ತು. ಈಗ ಹಂಗಿಲ್ಲ. 2021 ಗೆಲ್ವನ್ ನೆನಪಿದೆ ತಾನೆ, ಹುಷಾರಾಗಿದ್ದಿರ್ತಾನೆ. ನಾವಿವತ್ತು ಹೆಂಗಾಗಿದ್ದೀವಿ ಅಂತಂದ್ರೆ, ನಾಥುಲಾದಲ್ಲಿ 1967 ಚೀನಾದ 400 ಜನರನ್ನ ಕೊಂದು ಬಿಸಾಕಿದ್ವಿ. ಹೆದರೋ ಅಗತ್ಯ ಇಲ್ಲ ಮಿತ್ರ. ಇವತ್ತು ಭಾರತ ಚೀನಾಕ್ಕೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂತಂದ್ರೆ ಇನ್ ಪಾಕಿಸ್ತಾನಕ್ಕೆ ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆ ಇದೆಯಾ? ಸೈನಿಕನ ಮೊರಾಲ್ ಎಷ್ಟು ಹೈ ಆಗಿದೆ ಇವತ್ತು ಅಂತಂದ್ರೆ, ಕಳೆದ 3 ದಿನಗಳ ಹಿಂದೆ ಪಾಕಿಸ್ತಾನ ಮತ್ತು ಭಾರತದ ಉನ್ನತ ಕಮಿಟಿಯ ಮೀಟಿಂಗ್ ಆದ ನಂತರ ಪಾಕಿಸ್ತಾನ ಹೇಳಿದೆ 2013 ರೂಲ್ ಪ್ರಕಾರ ಸೀಸ್ ಫೈರ್ ಹೆಂಗಿರಬೇಕಿತ್ತೋ ಅದೇ ಥರದ ಸೀಸ್ ಫೈರ್ಗೆ ನಾವು ಒಪ್ಕೊಳ್ತೀವಿ. ಇನ್ನು ಮುಂದೆ ನಾವು ಯಾವ ತಂಟೆನೂ ಮಾಡಲ್ಲ, ದಯಮಾಡಿ ನಮ್ಮ ವಿರುದ್ಧ ನೀವು ಗಲಾಟೆ ಮಾಡಬೇಡಿ ಇನ್ಮೇಲೆ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ ಪಾಕಿಸ್ತಾನದ ಸ್ಥಿತಿ. ಎಷ್ಟು ಹೈರಾಣಾಗಿದೆ ಗೊತ್ತೇನು?
ಮಿತ್ರರೇ, ನಮಗೆ ಅರ್ಥ ಆಗೋದು, ನೀವು ಸ್ವಲ್ಪ ಜಾಗತಿಕ ಮಟ್ಟದ ವಿಚಾರವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇತ್ತೀಚೆಗೆ ಪಾಕಿಸ್ತಾನದ ಪ್ರಾಬಬಲಿ ಅವರ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟವರು ಮತ್ತು ಅಲ್ಲಿನ ಫಾರಿನ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟವರು ಮತ್ತು ಭಾರತದ ಒಂದಿಬ್ಬರು ಪತ್ರಕರ್ತರು ಎಲ್ಲ ಸೇರಿದಂಥ ಒಂದು ಡಿಸ್ಕಷನ್ ಟೇಬಲ್ ಇತ್ತು. ಈ ಡಿಸ್ಕಷನ್ ಟೇಬಲ್ನಲ್ಲಿ ಭಾರತದ ಪತ್ರಕರ್ತ ಜೋರಾಗಿ ಮಾತನಾಡ್ತಾ, ನಮಗೆ ಎನಿಮಿ ನಂಬರ್ 1 ಚೈನಾ, ನಾವು ಚೈನಾನೂ ಈಗ ಕಂಟ್ರೋಲ್ ಮಾಡೋ ಮಟ್ಟಿಗೆ ಬಂದಿದ್ದೀವಿ, ನಾವು ಹೆದರಬೇಕಾಗಿಲ್ಲ ಅಂತೆಲ್ಲ ಮಾತಾಡ್ತಿದ್ರೆ ಪಾಕಿಸ್ತಾನಕ್ಕೆ ಎಷ್ಟು ಟೆನ್ಷನ್ ಆಗ್ಬಿಡ್ತು ಅಂದ್ರೆ, ಇಲ್ಲ ಇಲ್ಲ ಇವತ್ತಿಗೂ ನಿಮ್ಮ ಎನಿಮಿ ನಂಬರ್ ನಾವೇ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಭಾರತ ಹೇಳ್ತಿದ್ದು, ಇಲ್ಲಪ್ಪ ನೀವು ನಮ್ಗೆ ಎನಿಮಿನೇ ಅಲ್ಲ, ನೀವು ಎನಿಮಿ ಅಂತಂದ್ರೆ ನಮ್ಮ ಲೆವೆಲ್ಗೆ ಇರಬೇಕಲ್ಲ, ನನ್ನ ಲೆವೆಲ್ಗೆ ಇಲ್ಲ ಅಂದ್ರೆ ಇಲ್ಲ, ನಿಮ್ಮ ಎನಿಮಿ ನಂಬರ್ ನಾವೇ ನಂಬರ್ 1 ಅಂತ ಹೇಳ್ಕೊಂಡು ತಿರುಗಬೇಕಾದಂತ ಅನಿವಾರ್ಯತೆಗೆ ಬಂದ್ಬಿಟ್ಟಿದೆ ಪಾಕಿಸ್ತಾನ. ಅವರಿಗೆ ಅನ್ನ ಹುಟ್ಟೋದು ಭಾರತದ ಎನಿಮಿ ನಂಬರ್ 1 ಆಗಿದ್ದಾಗ ಮಾತ್ರ, ಇಲ್ಲದೆ ಹೋದ್ರೆ ಅನ್ನ ಹುಟ್ಟಲ್ಲ ಅವರಿಗೆ. ಆದರೆ ಇವತ್ತು ಭಾರತ ಹೇಳುತ್ತೆ, ವಿ ಡೋಂಟ್ ಕೇರ್ ಯು, ನಿಮ್ಮನ್ನು ಕೇರ್ ಮಾಡಬೇಕಾದ ಅಗತ್ಯವೇ ಇಲ್ಲ, ಎಲ್ಲಿ ಯಾವಾಗ ಬೇಕಿದ್ರು ನಿಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ನಮ್ಗೆ ತಾಕತ್ತಿದೆ ಅಂತ ಯಾವಾಗ ಭಾರತ ತೋರಿಸ್ಲಿಕ್ಕೆ ಸಿದ್ಧವಾಗಿದೆಯೋ ಆಗ ಬೇರೆನೇ ನಡೀತಿದೆ, ಜಗತ್ತೇ ಬೇರೆ ದಿಕ್ಕಲ್ಲಿ ನಡೀತಿದೆ. ಮಿತ್ರರೇ, ನಾನು ಯಾಕೆ ಇಷ್ಟನ್ನೂ ಹೇಳ್ತಿದ್ದೀನಿ ಅಂತಂದರೆ, ಒಬ್ಬ ಸೈನಿಕನಿಗೆ ಶಕ್ತಿ ಬರೋದು ಅವನಿಗೆ ಇರುವಂಥ ಪ್ರೇರಣೆ, ಅವನಿಗಿರುವಂಥ ಟ್ರೈನಿಂಗು, ಜೊತೆಗೆ ಅವನಿಗೆ ಸಿಗುವಂಥ ಸರ್ಕಾರದ ಸಪೋರ್ಟ್, ಮತ್ತು ಎಲ್ಲಕ್ಕಿಂತ ಹೆಚ್ಚು ನಾಡಿನಲ್ಲಿ ನಾನು ನೀವು ಅವನ ಜೊತೆಯಲ್ಲಿ ನಿಂತಿರ್ತೀವಲ್ಲ, ಅವನಿಗೆ ಎಂಥ ಶಕ್ತಿ ಅದು ಅಂತಂದರೆ, ಯಾರು ಏನು ಬೇಕಿದ್ರೂ ಮಾಡಲಿ, ನನ್ನ ಜನರಿಗೋಸ್ಕರ ನಾನು ಹೋರಾಟ ಮಾಡಬೇಕು ಎನ್ನುವಂಥ ಒಂದು ಭಾವದಿಂದ ಅವನು ಜಾಗೃತನಾಗ್ತಾನಲ್ಲ, ಅಂಥದ್ದೊಂದು ಜಾಗೃತಿ ಆಗಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಅವನು ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ. ಇವತ್ತು ಬಾಲಾಕೋಟ್ ಸ್ಟ್ರೈಕ್ನ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಹೆಮ್ಮೆಯಿಂದ ಇವತ್ತು ನೆನಪಿಸ್ಕೊಳ್ತಾ ಈ ದೇಶದ ಸೈನಿಕನಿಗೊಂದು ಗೌರವವನ್ನು ಸಮರ್ಪಿಸುವಂಥ ಈ ಅವಕಾಶ ಇದೆಯಲ್ಲ, ಬಹಳ ಹೆಮ್ಮೆ ಕೊಡುವಂಥ ಅವಕಾಶ. ಹೀಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದೇನು ಅಂತಂದರೆ, ಅಂಥ ಸೈನಿಕರು ಎಲ್ಲಾದರೂ ಸಿಗ್ತಾರೆ, ಕಾಣ್ತಾರೆ ಅಂತಂದಾಗ ಆ ಸೈನಿಕರಿಗೆ ಒಂದು ಸೆಲ್ಯೂಟ್ ಕೊಡಿ, ನೀವು ಮಾಡಿದ ಕೆಲಸಕ್ಕೊಂದು ಧನ್ಯವಾದ ಅಂತ ಹೇಳಿ. 100 ರಾಜಕಾರಣಿಗಳು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಈ ದೇಶದ ಸೈನಿಕರನ್ನ ಕೆಟ್ಟ ಪದಗಳಲ್ಲಿ ನಿಂದಿಸಿದ್ರು, ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಸೆಲ್ಯೂಟ್ ಕೊಡ್ತಾನಲ್ಲ, ಅದು ಅವನಿಗೆ 100 ಪಟ್ಟು ಶಕ್ತಿಯನ್ನು ತುಂಬುತ್ತೆ ಅಂತ. ಈ ಕಾರ್ಯಕ್ರಮ ಆಯೋಜಿಸ್ತಾ ಇರೋ ಕಾರಣವೂ ಅದೇ. ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜಿಸ್ತಿದ್ದೀವಿ ಅಂತಂದರೆ, ಇಲ್ಲಿ ಕುಳಿತಿರುವಂಥ ಎಕ್ಸ್ ಸರ್ವಿಸ್ಮನ್ಗಳು, ಈಗ ನಡೀತಿರುವಂಥ, ಇವರು ಸುಮ್ಮನೆ ಇರಲ್ಲ, ಅವ್ರದ್ದೊಂದು ಗ್ರೂಪ್ ಇರುತ್ತೆ, ಆ ಗ್ರೂಪಲ್ಲಿ ಹಾಕ್ತಾರೆ, ಈ ಥರದೊಂದು ಒಳ್ಳೆ ಕಾರ್ಯಕ್ರಮ ನಡೀತು, ಸೈನಿಕರನ್ನು ನೆನಪಿಸ್ಕೊಂಡ್ರು ಅಂತ. ಅದರಲ್ಲಿ ಯಾರೋ ವರ್ಕಿಂಗ್ ಸೈನಿಕ ಇರ್ತಾನೆ, ನನಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಅಂತಂದರೆ, ನಮ್ಮಗಳ ನೆನಪನ್ನು ಪಂಜಾಬಲ್ಲಿ ಮಾತ್ರ ಮಾಡ್ತಾರೆ ಅಂದ್ಕೊಂಡಿದ್ವಿ, ನಮ್ಮಗಳ ನೆನಪನ್ನು ಜಾರ್ಖಂಡಲ್ಲಿ ಮಾತ್ರ ಮಾಡ್ತಾರೆ ಅಂದ್ಕೊಂಡಿದ್ವಿ, ಆದರೆ ಕರ್ನಾಟಕವು ನಮ್ಮನ್ನು ನೆನಪಿಸ್ಕೊಳ್ಳುತ್ತೆ ಅನ್ನೋಂಥ ಒಂದು ಖುಷಿ ಅವರಿಗಾಗತ್ತಲ್ಲ, ಅದು ಅವನಿಗೆ ಎಲ್ಲಕ್ಕಿಂತಲೂ ಹೆಚ್ಚು ಶಕ್ತಿ ತುಂಬುತ್ತೆ ಎನ್ನುವ ಕಾರಣಕ್ಕೋಸ್ಕರ ಈ ಥರದ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಇಷ್ಟು ಪ್ರೀತಿಯಿಂದ ಬರೋದು ಬಹಳ ಸಂತೋಷದ ಸಂಗತಿ. ಮಿತ್ರರೇ, ಪ್ರತಿ ತಿಂಗಳ ಕೊನೆಯ ಶನಿವಾರ ನಾವು ಈ ಥರ ಸೇರೋಣ, ಪ್ರತಿ ತಿಂಗಳು ಒಬ್ಬ ಹೊಸ ಸೈನಿಕನ ಕಥೆಯನ್ನು ಆಲಿಸೋಣ, ಆ ಕಥೆಗೆ ನಾವುಗಳು ಒಂದಷ್ಟು ಜೋಡಿಸ್ತೀವಿ, ಎಲ್ಲ ಸೇರಿಸಿಕೊಂಡು ಈ ಸುಂದರವಾದ ಕಥನದ ಭಾಗಿಗಳಾಗೋಣ. ಸಮಯ ನಿಮ್ಗೆ ತುಂಬ ತಗೊಳ್ಳಲ್ಲ, ಹಾರ್ಡ್ಲಿ 6 to 8 ಒಳಗೆ ಈ ಪ್ರೋಗ್ರಾಮನ್ನು ಮುಗಿಸಿ ನಾವೆಲ್ಲ ಹೊರಡ್ಬೋದು ಅನ್ನೋ ಕಾರಣಕ್ಕೆ ನಾನು ನಿಮ್ಮೆಲ್ಲರನ್ನೂ ಈ ವಾತಾವರಣದಲ್ಲಿ ಸೇರಿಸ್ಕೊಳ್ಳೋ ಪ್ರಯತ್ನ. ಇನ್ನು ಎರಡನೇದು, ಮಿಲಿಟರಿ ಮೆಮೊರಿಯಲ್ ಇದೆ ಅನ್ನೋದು ಬೆಂಗಳೂರಿನ ಅನೇಕರಿಗೆ ಗೊತ್ತೇ ಇಲ್ಲ. ಇಲ್ಲಿ ಬರ್ಲಿಕ್ಕೆ ಶುರುವಾದರೆ ಒಂದಷ್ಟು ಜನ ಮಿಲಿಟರಿ ಮೆಮೊರಿಯಲ್ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇಲ್ಲಿಗೆ ಹೋದರೆ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ಅನೇಕ ಸೈನಿಕರ ಹೆಸರುಗಳಿವೆ, ತುಂಬ ಸುಂದರವಾಗಿ ಬರೆದಿದ್ದಾರೆ. ಸ್ವಲ್ಪ ಹಿಂದಕ್ಕೆ ಹೋದರೆ ಈ ದೇಶ ಸೈನ್ಯದಲ್ಲಿ ಉಪಯೋಗಿಸುವಂಥ ಅನೇಕ ಶಸ್ತ್ರಾಸ್ತ್ರಗಳ ಪ್ರದರ್ಶನ ಅಲ್ಲಿದೆ, ಬಹಳ ಸುಂದರವಾಗಿದೆ. ಎಲ್ಲಕ್ಕಿಂತ ಹೆಚ್ಚು ಅಂತಂದರೆ ಇಲ್ಲಿನ ವಾತಾವರಣವೇ ಮನೋಹರವಾಗಿದೆ, ಮತ್ತು ಎತ್ತರಕ್ಕೆ ನಿಂತಿರುವಂಥ ಧ್ವಜಸ್ತಂಭ, ಅದಕ್ಕೆ ಧ್ವಜ ಹಾಕಿದಾಗಲಂತೂ ಅದ್ಭುತವಾಗಿ ಕಾಣುತ್ತೆ. ಏನು ಚಂದ ಇವೆಲ್ಲ ನೋಡಲಿಕ್ಕೆ. ಈ ವಾತಾವರಣದಲ್ಲಿ ನಮ್ಮ ಮಕ್ಕಳು ಪ್ರೇರಣೆ ಪಡಿಬೇಕು. ಅವರು ಈ ವಾತಾವರಣದಲ್ಲಿ ತಿರುಗಾಡೋ ಮೂಲಕ, ಆನಂದಿಸುವ ಮೂಲಕ ಮುಂದಿನ ಜನಾಂಗ ಒಂದು ಶ್ರೇಷ್ಠ ಜನಾಂಗವಾಗೋದಕ್ಕೆ, ಒಂದು ಶ್ರೇಷ್ಠ ಭಾರತ ನಿರ್ಮಾಣ ಆಗೋದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಇವತ್ತು ಆಗಮಿಸಿರುವಂಥ ಪರಂ ವೀರರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಮಿತ್ರರೇ, ಹೋಗಬೇಕಾದಾಗ ಬಹುಶಃ ಬುಕ್ ಸ್ಟಾಲ್ ಇದೆ, ಒಂದಷ್ಟು ಸೈನಿಕರ ಕಥನದ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ಮಕ್ಕಳನ್ನು ರಾತ್ರಿ ಮಲಗಿಸುವಾಗ ಕೂತ್ಕೊಳ್ಳುವಾಗ ಸುಮ್ಮನೆ ಒಂದೊಂದು ಪೇಜು 4 ಪೇಜು ಅದರಲ್ಲಿ ಓದಿ ಮಕ್ಕಳಿಗೊಂದು ಆಸಕ್ತಿ ಹುಟ್ಟಲಿ, ಹೇಗಿರುತ್ತೆ ಸೈನ್ಯ, ಏನಾಗುತ್ತೆ ಅನ್ನೋಂಥ ಒಂದು ಸೈನ್ಯದ ಆಸಕ್ತಿ ಅವರಿಗೆ ಹುಟ್ಟಲಿ, ಈ ಥರದ ಕಥನಗಳನ್ನು ಕೇಳುವಂಥ ಹುಚ್ಚು ಹುಟ್ಟಲಿ. ಇತ್ತೀಚೆಗೆ ನಾನು ಒಬ್ಬ ಹುಡುಗನ ಭೇಟಿ ಮಾಡಿದ್ದೆ, ಪ್ರಾಬಬ್ಲಿ 6 ವರ್ಷನೋ 7 ವರ್ಷನೋ ಇರ್ಬೋದು. ಆ ಹುಡುಗ ಈ ದೇಶದ ಏರ್ಕ್ರಾಫ್ಟ್ಗಳ ಬಗ್ಗೆ ಕೊಡುವಂಥ ಮಾಹಿತಿ ಇದೆಯಲ್ಲ, ಅಮೇಝಿಂಗ್. ನಾನು ಅವ್ರ ಅಪ್ಪನ ಕೇಳಿದೆ ಹೆಂಗೆ ಅಂತ. ಸರ್ ನನಗೂ ಗೊತ್ತಿಲ್ಲಪ್ಪ, ಟಿ ವಿ ನೋಡ್ತಾನೆ ಅಂತ ಸುಮ್ಮನೆ ಇರ್ತಿದ್ದೆ, ಆದರೆ ಟಿ ವಿಯಲ್ಲಿ ಇದೇ ನೋಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ.
ಅವರ ಅಪ್ಪ ಹೇಳ್ತಾರೆ, ನಮ್ಗೆ ಎಷ್ಟು ತಲೆ ಚಿಟ್ಟಿಡಿದು ಹೋಗಿದೆ. ಅವರ ಅಪ್ಪನೇ ಹೇಳ್ತಾರೆ, ತಲೆ ಚಿಟ್ಟಿಡಿದು ಹೋಗಿದೆ ಅಂತಂದ್ರೆ ಅವನ ಹಾಸಿಗೆ ಮೇಲೆ ಕೂತ್ಕೊಂಡು ಯಾವುದೋ ಏರ್ಕ್ರಾಫ್ಟ್ ನೋಡ್ತಾನೆ. ಈ ಏರ್ಕ್ರಾಫ್ಟ್ ನಿರ್ಮಾಣ ಮಾಡಿರೋ ಕಂಪನಿ ಯಾವ್ದು ಗೊತ್ತಾ ಅಂತ ಕೇಳ್ತಾನಂತ ಅವರಪ್ಪನ. ನಾನು ಸುಮ್ಮನೆ ಕೇಳೋಣ ಅಂತ ಕೇಳಿದೆ, ಈ ರಫೇಲ್ ಇಂಜಿನ್ ಯಾರು ಮಾಡ್ತಾರೆ ಗೊತ್ತಾ ಅಂತ. ಹೇಳಿದ್ನಲ್ಲ ಹುಡುಗ, ಅವನ ಬಾಯಲ್ಲಿ ದಸಾಲ್ಟ್ ಬರುತ್ತೆ, ಅವನ ಬಾಯಲ್ಲಿ ಸಾಫ್ರನ್ ಕಂಪನಿ ಹೆಸರು ಬರುತ್ತೆ. ಐ ಸೆಡ್ ಎಕ್ಸಲೆಂಟ್, ಬಹಳ ಅದ್ಭುತವಾಗಿದೆ ಅಂತ. ಕರೋನಾ ಏನು ಮಾಡ್ತು ಅಂದ್ರೆ ಅವರಪ್ಪ ಹೇಳ್ತಾರೆ, ಏನು ಮಾಡ್ತೋ ಬಿಡ್ತೋ, ನನ್ನ ಮಗನಿಗೆ ಇಂಡಿಯನ್ ಏರ್ಫೋರ್ಸ್ ಮೇಲೆ ಒಂದು ಆಸಕ್ತಿ ಅಂತೂ ಹುಟ್ಟಿಸ್ತು ಅಂತ. ಸೊ ಅಷ್ಟು ಖುಷಿ ಪಡ್ತಾರೆ ಅಂತ. ನಂಗೆ ಬಹಳ ಖುಷಿ ಅನ್ಸೋದು ಹಿಂಗೆ, ಮಕ್ಕಳಿಗೆ ಒಂದ್ಸಲ ಅದರಲ್ಲಿ ಆಸಕ್ತಿ ಹುಟ್ಟಿದ್ರೆ. ಸೈನ್ಯ ಅಂತಂದ್ರೆ ಬರೀ ಸೈನಿಕರು ಫೈಟಿಂಗ್ ಅಂತ ಮಾತ್ರ ತಿಳ್ಕೊಳ್ಬೇಡಿ, ಅಲ್ಲಿ ಟೆಕ್ನಾಲಜಿ ಇದೆ. ಸೈನ್ಯ ಅಂದ್ರೆ ಮ್ಯಾನೇಜ್ಮೆಂಟ್ ಇದೆ. ಸೈನ್ಯ ಅಂದ್ರೆ ವ್ಯೂಹ ಇದೆ. ಸೈನ್ಯ ಅಂದ್ರೆ ಶತ್ರುಗಳ ಮನಸ್ಸನ್ನು ಅರಿಯಬಲ್ಲಂತ, ಮಾನಸಿಕ ಚಿಂತನೆ ಮಾಡಬಲ್ಲಂತ ಸಾಮರ್ಥ್ಯ ಇದೆ. ಸೈನ್ಯ ಅಂದ್ರೆ ಲೀಡರ್ಶಿಪ್ ಇದೆ. ಇವೆಲ್ಲವನ್ನೂ ಸೇರಿಕೊಂಡಿರುವಂಥದ್ದು ಸೈನ್ಯ ಅಂತ. ಬರೀ ಯುದ್ಧ, ಬರೀ ಹೋರಾಟ, ಬರೀ ಕೊಲೆ, ಬರೀ ರಕ್ತ ಹರಿಸೋದು ಅಷ್ಟೇ ಅಲ್ಲ, ಅದ್ರಲ್ಲಿ ಬೇರೆಲ್ಲವೂ ಇದೆ ಅಂತ. ನಮ್ಮ ಮಕ್ಕಳು ಯಾವಾಗ ಅದನ್ನು ನೋಡ್ತಾರಲ್ಲ, ಅವರೊಳಗೆ ನಿಜವಾದ ಈ ಕ್ವಾಲಿಟೀಸ್ ಎಲ್ಲ ತಂತಾನೆ ಹರಿದು ಬರ್ತವೆ. ಹೀಗಾಗಿ ಆ ಪ್ರಯತ್ನವನ್ನು ಮಾಡೋಣ ಅಂತ. ಇನ್ನು ತುಂಬ ಜನ ಪೋಸ್ಟ್ ಆಫೀಸಿಂದ ಬಂದಿದ್ದಾರೆ, ನಾನು ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಅವ್ರು ಹೇಳಿದ್ದು ಬಹುಶಃ ಅರ್ಥ ಆಯ್ತೋ ಇಲ್ವೋ ಬಹಳ ಜನರಿಗೆ. ಈಗ ಪೋಸ್ಟ್ ಆಫೀಸನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಅವರನ್ನು ಡಿಜಿಟಲ್ ವಾರಿಯರ್ಸ್ ಮಾಡಿಬಿಟ್ಟಿದ್ದಾರೆ. ಮನೆಯಲ್ಲಿ ವಯಸ್ಸಾದ ತಾಯಿ ಇರ್ತಾರೆ, ವಯಸ್ಸಾದವ್ರು, ಕೆಲವು ಸಲ ನಾವು ಕೂತಿರ್ತೀವಿ, ನಮಗೆ ದುಡ್ಡು ಬೇಕು, ಆದರೆ ATMಗೆ ಹೋಗ್ಲಿಕ್ಕೆ ಆಗ್ತಿರಲ್ಲ. ನಮ್ಮ ಹತ್ರ ATM ಕಾರ್ಡ್ ಇದ್ರೆ ಆ ಕಾರ್ಡನ್ನು ಅವ್ರ ಕೈಯಲ್ಲಿ ಕೊಟ್ಟು ಅವರೇ ದುಡ್ಡು ಅಲ್ಲೇ ಕೊಡ್ತಾರೆ, ಮನೆಗೆ ಬಂದು ತಲುಪಿಸಿ ಹೋಗ್ತಾರೆ. ಒಂದು ವಿಶೇಷವಾದ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೊಂದು ಅಕೌಂಟ್ ಅವ್ರ ಹತ್ರ ತೆರೆಕೊಳ್ಬೇಕು ಅಂತ ಪೋಸ್ಟ್ ಆಫೀಸ್ ನಮ್ಮದೇ ಸ್ವಲ್ಪ ಗಟ್ಟಿ ಮಾಡಿದನ್ನು ಉಳಿಸ್ಲಿಕ್ಕೆ ನಾವೆಲ್ಲರೂ ಜೊತೆಯಾಗಬೇಕು ಅನ್ನೋ ದೃಷ್ಟಿಯಿಂದ ಅಕೌಂಟ್ ತೆರೀತಾ ಇದ್ದಾರೆ. ಯಾರಿಗಾದ್ರೂ ಇವತ್ತು ಆಸಕ್ತಿ ಇದ್ದರೆ ಇಲ್ಲೇ ಅಕೌಂಟ್ ಆನ್ ಸ್ಪಾಟ್ ನಿಮ್ಮ ಡಾಟಾ ತೆಗೆದುಕೊಂಡು, ಥಂಬ್ ಇಂಪ್ರೆಷನ್ ತೆಗೆದುಕೊಂಡು ಇಲ್ಲೇ ಅಕೌಂಟ್ ತೆರೆಕೊಡ್ತಾರೆ. ಇವತ್ತೇ ನಾವೊಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಶುರು ಮಾಡ್ಬೋದು. ಹಾಗೆ ಮಾಡಿ ಅಂತ ಎಲ್ಲರನ್ನು ವಿನಂತಿಸಿಕೊಳ್ತಾ, ಮತ್ತೆ ಮುಂದಿನ ತಿಂಗಳ ಕೊನೆಯ ಶನಿವಾರ ನಾನು, ನೀವು, ಮತ್ತೊಬ್ಬ ಪರಮವೀರರು ಇಲ್ಲಿ ಕೂತಿರ್ತಾರೆ. ಅವ್ರ ಜೊತೆ ಈ ಕಥೆಗಳನ್ನು ಕೇಳ್ತಾ ಈ ರಾಷ್ಟ್ರದ ಸೈನ್ಯದ ಯಶೋಗಾಥೆಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ತನ್ಮಯತೆಯಿಂದ ಆಲಿಸ ನಿಮ್ಗೆಲ್ಲರಿಗೂ ಆದರಪೂರ್ವಕವಾಗಿ ವಂದಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್. ಒಂದ್ಸಲ ಭಾರತ್ ಮಾತಾ ಕಿ ಜೈ ಹೇಳೋಣ. ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಹಿಂದ್.